ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಡಾಕ್ಟರ್ ವೆಂಕಟೇಶ್ ಅಂತ ಹೇಳ್ಬಿಟ್ಟು ವಿವಿಟೋಸ್ ಕಂಪ್ನಿನಲ್ಲಿ ಒಬ್ಬ ಡಿಸ್ಟ್ರಿಬ್ಯೂಟರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾನೆ. ವಿವಿಟೋಸ್ ಕಂಪ್ನಿನಲ್ಲಿ ಈಗ ಸದ್ಯ ನನ್ನ ಒಂದು ಸ್ಥಾನ ಅಂತಂದರೆ ಪಿಂಕ್ ಡೈಮಂಡ್ ಡೈರೆಕ್ಟರ್ ಆಗಿ ಒಂದು ಸಾಧನೆ ಆಗಿದೆ. ಜೊತೆಯಲ್ಲಿ ಕಂಪನಿ ವಿವಿಟೋಸ್ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಇದರಲ್ಲಿ ನನ್ನನ್ನು ಮೆಂಬರ್ ಆಗಿ ಕೂಡ ತಗೊಂಡಿರುತ್ತೆ. ಇವತ್ತಿನ ದಿನ ನಿಮಗೆ ಈ ವಿವಿಟೋಸ್ ಉತ್ಪನ್ನಗಳ ಬಗ್ಗೆ ಒಂದು ಸಂಕ್ಷಿಪ್ತವಾದ ಮಾಹಿತಿಯನ್ನು ಕೊಡೋದಕ್ಕೆ ಇಷ್ಟಪಡ್ತೇನೆ. ಕಂಪನಿ ಹೆಸರು ವಿವಿಟೋಸ್, ಎ ಲೈಫ್ ಟೈಮ್ ಅಪಾರ್ಚುನಿಟಿ ಟು ಬಿ ಹೆಲ್ದಿ ಆ್ಯಂಡ್ ವೆಲ್ದಿ ಅಂತ ಹೇಳ್ತಾರೆ. ಅಂದರೆ ನಾವು ಜೀವನ ಪರ್ಯಂತ ಆರೋಗ್ಯವಾಗಿರೋದಕ್ಕೂ ಮತ್ತು ಐಶ್ವರ್ಯವಂತರಾಗೋದಕ್ಕೂ ಒಂದು ಒಳ್ಳೆಯ ಅದ್ಭುತ ಅವಕಾಶ. ಮೊದಲನೇದಾಗಿ ಆರೋಗ್ಯದ ಬಗ್ಗೆ ಮಾಹಿತಿ ಪಡೆಯೋಣ. ನೋಡಿ, ಇಲ್ಲಿ ಕಾಣ್ತಾ ಇರತಕ್ಕಂಥ ಶರೀರ, ದೇಹ ನಿಮ್ಮದು. ಈ ಶರೀರಕ್ಕೆ ಯಾವ ರೋಗಗಳು ಬರಬಾರ್ದು, ಯಾವ ರೋಗಗಳು ಉಳ್ಕೋಬಾರ್ದು ಶರೀರದಲ್ಲಿ ಅನ್ನೋದಾದರೆ ಡಾಕ್ಟರ್ಸ್ ಹೇಳ್ತಾರೆ, ನಿಮ್ಮ ಶರೀರದಲ್ಲಿ ಇರತಕ್ಕಂಥ ಈ ವ್ಯವಸ್ಥೆಗಳು, ಉದಾಹರಣೆಗೆ ರಕ್ತ ಪರಿಚಲನಾ ವ್ಯವಸ್ಥೆ ಅಂತ ಹೇಳ್ತೀವಿ, ಜೀರ್ಣಾಂಗ ವ್ಯವಸ್ಥೆ ಅಂತ ಹೇಳ್ತೀವಿ, ಹೀಗೆ ರೋಗ ನಿರೋಧಕ ವ್ಯವಸ್ಥೆ ಅಂತ ಹೇಳ್ತೀವಿ. ಹೀಗೆ ಸುಮಾರು 11 ವ್ಯವಸ್ಥೆಗಳನ್ನು ಆರೋಗ್ಯ ಕಾಪಾಡಿಕೊಂಡ್ರೆ ಸಾಕು, ನಿಮ್ಮ ಶರೀರಕ್ಕೆ ಯಾವ ರೋಗಗಳು ಬರೋದಿಲ್ಲ, ಆರೋಗ್ಯಕರವಾಗಿ ಇಟ್ಕೊಳ್ಳೋಕ್ಕೆ ಸಾಧ್ಯ. ಆದರೆ ನಮಗಿಲ್ಲಿ ಪ್ರಶ್ನೆ ಉದ್ಭವಿಸೋದು ಏನಪ್ಪ ಅಂತಂದರೆ, ಈ 11 ವ್ಯವಸ್ಥೆಗಳನ್ನು ಆರೋಗ್ಯ ಕಾಪಾಡ್ಕೊಳ್ಳೋದಕ್ಕೆ ಒಂದೇ ಥರದ ಆಹಾರ ಸಾಕಾ? ಹಾಗಾಗಲ್ಲ. ಕಾರಣ 11 ವ್ಯವಸ್ಥೆಗಳು ಕೆಲಸಗಳನ್ನು ಬೇರೆ ಬೇರೆ ಮಾಡ್ತಾಯಿದೆ. ಹೀಗಾಗಿ ಈ 11 ವ್ಯವಸ್ಥೆಗಳಿಗೆ ಬೇರೆ ರೀತಿಯಾದ ವಿಟಮಿನ್, ಪ್ರೋಟೀನ್, ಮಿನರಲ್, ನ್ಯೂಟ್ರಿಯೆಂಟ್ಸ್ ಎಲ್ಲದೂ ಕೂಡ ಬೇರೆ ಬೇಕಾಗಿದೆ. ಯಾವುದೋ ಒಂದು ವಿಟಮಿನ್, ಒಂದು ಅಂಗ ಹೇಳ್ತದೆ ವಿಟಮಿನ್ ಎ ಕೊಡು ಅಂತ, ಇನ್ನೊಂದು ಹೇಳ್ತದೆ ವಿಟಮಿನ್ ಬಿ ಬೇಕು ಅಂತ, ಮತ್ತೊಂದು ಹೇಳ್ತದೆ B1, B2, B6 ಹೀಗೆ. ಅಂದರೆ ಈ 11 ವ್ಯವಸ್ಥೆಗಳನ್ನು ಆರೋಗ್ಯ ಕಾಪಾಡ್ಕೊಳ್ಳೋಕ್ಕೆ ದಿನನಿತ್ಯ ನಮಗೆ ಬೇಕಾಗಿರತಕ್ಕಂಥದ್ದು ಒಂದು ಸಮತೋಲನವಾದ ಆಹಾರ. ಫೈನ್. ಹಾಗಾಗಿ ಮನೆಗಳಲ್ಲಿ ನಾವು ದಿನನಿತ್ಯ ಒಳ್ಳೆಯ ಆಹಾರ ಬಳಕೆ ಮಾಡ್ತೀವಿ ನಮ್ಮ ಶರೀರವನ್ನು ಆರೋಗ್ಯ ಕಾಪಾಡ್ಕೊಳ್ಳೋದಕ್ಕೆ. ಸ್ವಲ್ಪ ಯೋಚನೆ ಮಾಡಿ, ದಿನನಿತ್ಯ ನಾವು ಮನೆಗಳಲ್ಲಿ ಬಳಸ್ತಕ್ಕಂಥ ಒಳ್ಳೆಯ ಆಹಾರ ನಮ್ಮನ್ನು, ಅಂದರೆ ಕುಟುಂಬದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಸದಸ್ಯರನ್ನು ಆರೋಗ್ಯವಾಗಿಟ್ಟಿದೆಯಾ ಅಥವಾ ಜೀವಂತವಾಗಿಟ್ಟಿದೆಯಾ ಅಂತ ನಾವು ಪ್ರಶ್ನೆ ಮಾಡಿಕೊಂಡ್ರೆ ಆರೋಗ್ಯಕರವಾಗಿಲ್ಲ, ಜೀವಂತವಾಗಿದ್ದೀವಿ. ಕಾರಣ ಏನಪ್ಪ ಅಂತಂದರೆ, ದಿನನಿತ್ಯ ನಾವು ಬಳಕೆ ಮಾಡ್ತಕ್ಕಂಥ ಒಳ್ಳೆಯ ಆಹಾರದಲ್ಲಿ ನಮ್ಮ ಶರೀರದ 11 ವ್ಯವಸ್ಥೆಗಳಿಗೆ ಬೇಕಾಗಿರ್ತಕ್ಕಂಥ ಪೌಷ್ಟಿಕಾಂಶಗಳು ಇವತ್ತು ಬರದೇ ಇರಬಹುದು. ಹೀಗಾಗಿ ಇದನ್ನು ನಮಗೆ ಒಂದು ಅನುಕೂಲ ಮಾಡಿಕೊಡೋ ಸಲುವಾಗಿ ಡಾಕ್ಟರ್ ಚೆಲ್ಲಾ ಅವರು ಈ ಒಂದು ನಮಗೆ ಒಂದು ವ್ಯವಸ್ಥೆಯನ್ನು ನಮಗೆ ಪರಿಚಯ ಮಾಡಿಕೊಟ್ಟಿದ್ದಾರೆ. ಡಾಕ್ಟರ್ ಚೆಲ್ಲಾ ಅವರು MBBS, MD, ಸ್ಪೆಷಲೈಸೇಷನ್ ಇನ್ ರಿಹ್ಯಾಬಿಲಿಟೇಷನ್. ಇವರು ಚೇರ್ಮ್ಯಾನ್ ಫಾರ್ ವಿವಿಟೋಸ್ ಕಂಪನಿ. ಹಾಗೆಯೇ ಮೆಡಿಕಲ್ ಆ್ಯಂಡ್ ಸೈಂಟಿಫಿಕ್ ಅಡ್ವೈಸರಿ ಬೋರ್ಡ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ಗೂ ಕೂಡ ಇವರು ಚೇರ್ಮನ್ ಇದ್ದಾರೆ. ಅಷ್ಟೇ ಅಲ್ಲ, ಈಗ ಕರೆಂಟ್ಲಿ ಸ್ಟೇಟ್ ಪ್ರೆಸಿಡೆಂಟ್ ಆಫ್ ಇಂಡಿಯನ್ ಅಸೋಸಿಯೇಷನ್ ಆಫ್ ಫಿಸಿಕಲ್, ಮೆಡಿಕಲ್ ಆ್ಯಂಡ್ ರಿಹ್ಯಾಬಿಲಿಟೇಷನ್ ತಮಿಳುನಾಡು ಸ್ಟೇಟ್ಗೆ ಇವರು ಪ್ರೆಸಿಡೆಂಟ್ ಇದ್ದಾರೆ. ಓಕೆ. ಆ್ಯಂಡ್ ಮತ್ತೊಂದು ವಿಚಾರ ಹೇಳೋದಾದರೆ ಇವ್ರ ಬಗ್ಗೆ, ಇವರು ಎಕ್ಸಿಕ್ಯೂಟಿವ್ ಮೆಂಬರ್ ಇನ್ ಇಂಡಿಯನ್ ಮೆಡಿಕಲ್ ಕೌನ್ಸಿಲಲ್ಲಿ ಕೂಡ ನ್ಯೂ ಡೆಲ್ಲಿ. ಹೀಗೆ ಇವರ ಒಂದು ವಿವರಣೆ, ಪ್ರೊಫೈಲ್ ನಾನು ಹೇಳ್ತಾ ಹೋದರೆ ಸ್ನೇಹಿತರೆ ಸುಮಾರು ಒಂದು ಅರ್ಧ ಗಂಟೆ ಸಮಯ ಬೇಕಾಗುತ್ತೆ. ಕಾರಣ, ನೀವು ಗೂಗಲಲ್ಲಿ ಹೋಗ್ಬಿಟ್ಟು ಡಾಕ್ಟರ್ TS ಚೆಲ್ಲಕುಮಾರಸ್ವಾಮಿ ಅಂತ ನೀವು ಟೈಪ್ ಮಾಡಿದ್ರೆ ಸಾಕು, ಕನಿಷ್ಠ ಇವರ ಪ್ರೊಫೈಲ್ ಒಂದು 4 ಪೇಜ್ ಸಿಗುತ್ತೆ. ಸುಮಾರು 28 ವರ್ಷಗಳ ಅಲೋಪತಿ ಪ್ರಾಕ್ಟೀಷನರ್ ಆಗಿ ಇವರು ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಇವ್ರದ್ದೇ ಯಾವುದೊಂದು ಹಾಸ್ಪಿಟಲ್ ಕೂಡ ಇದೆ ಈ ರೋಡಲ್ಲಿ. ಓಕೆ, ಇನ್ ತಮಿಳುನಾಡು. ಅಂದರೆ ಒಂದು ಅದ್ಭುತವಾದ ಸಾಧನೆ ಇಲ್ಲಿವರೆಗೂ ಮಾಡಿರ್ತಕ್ಕಂಥ ಡಾಕ್ಟರ್ ಚೆಲ್ಲಾ ಅವರು. ಇವರ ಒಂದು ಆಲೋಚನೆ ಏನಪ್ಪ ಅಂತಂದರೆ, ಆರೋಗ್ಯವಂತರನ್ನ ಆರೋಗ್ಯವಾಗಿ ಉಳಿಸೋದು, ಇನ್ನು ಅನಾರೋಗ್ಯಗೊಂಡಿರತಕ್ಕಂಥವ್ರನ್ನ ಕ್ರಮೇಣವಾಗಿ ಔಷಧಿಗಳಿಂದ ಹೊರಗಡೆ ತರತಕ್ಕಂಥದ್ದು, ಕ್ರಮೇಣವಾಗಿ ಅವ್ರು ಬಳಸ್ತಕ್ಕಂಥ ಔಷಧಿಗಳನ್ನು ನಿಧಾನವಾಗಿ ಕಡಿಮೆ ಮಾಡಿಸ್ಕೊಳ್ತಕ್ಕಂಥದ್ದೇ ಇವರ ಒಂದು ಆಲೋಚನೆ. ಹಾಗಾಗಿ ಅವರು ವಿವಿಟೋಸ್ ಒಂದು ಕಂಪನಿ ಮುಖಾಂತರ ನಮಗೆ ಸಾಕಷ್ಟು ಉತ್ಪನ್ನಗಳನ್ನು ಕೊಡ್ತಾ ಇದ್ದಾರೆ. ಆ ಉತ್ಪನ್ನಗಳ ಬಗ್ಗೆ ನಾನು ನಿಮಗೆ ಮುಂದೆ ಮಾಹಿತಿ ನೀಡ್ತಾನೆ. ಈ ವಿವಿಟೋಸ್ ಕಂಪ್ನಿ ಆರಂಭ ಆಗಿದ್ದು ಯಾವಾಗ ಅಂತಂದರೆ 14ನೇ ತಾರೀಕು ಜನವರಿ 2018. ಓಕೆ. ಇವತ್ತಿಗೆ 3 ವರ್ಷ ಒಂದು ಕಂಪ್ನಿ ಆರಂಭ ಆಗಿರತಕ್ಕಂಥದ್ದು ಸಾಕಷ್ಟು ದೊಡ್ಡ ಸಾಧನೆ ಕೂಡ ಮಾಡಿದೆ. ವಿವಿಟೋಸ್ ಕಂಪನಿಯ ಹೆಡ್ ಆಫೀಸ್, ಕಾರ್ಪೊರೇಟ್ ಆಫೀಸ್ ಎಲ್ಲಿದೆ ಅಂತಂದರೆ ಕರ್ನಾಟಕ ಬೆಂಗಳೂರಲ್ಲಿ.
ಈ ಒಂದು ಇದೇ ಬಿಲ್ಡಿಂಗ್ ಎದುರುಗಡೆ ಕಾಣ್ತಾ ಇರತಕ್ಕಂಥ ಇದೇ ಬಿಲ್ಡಿಂಗಲ್ಲಿದೆ. ಈ ಕಟ್ಟಡದ ಹೆಸರು ವರ್ಲ್ಡ್ ಟ್ರೇಡ್ ಸೆಂಟರ್ ಅಂತ ಹೇಳ್ಬಿಟ್ಟು 22ನೇ ಫ್ಲೋರಲ್ಲಿ ಕಂಪ್ನಿಯ ಆಫೀಸ್ ಇರತಕ್ಕಂಥದ್ದು. ವಿವಿಟೋಸ್ ಕಂಪ್ನಿಯ ಮ್ಯಾನೇಜ್ಮೆಂಟಲ್ಲಿ ಯಾರ್ಯಾರಿದ್ದಾರೆ ಅಂತಂದರೆ, ಮಧ್ಯದಲ್ಲಿ ಕಾಣ್ತಿರ್ತಕ್ಕಂಥ ವ್ಯಕ್ತಿ ಮಿಸ್ಟರ್ ಎನ್ ಲಾಜರಸ್ ಆ್ಯಬೆಸ್ ಅಂತ ಹೇಳ್ಬಿಟ್ಟು MBA ಗ್ರ್ಯಾಜುಯೇಟ್ ಹೋಲ್ಡರ್, ಸುಮಾರು ಒಂದು 23-24 ವರ್ಷಗಳ ನೆಟ್ವರ್ಕ್ ಮಾರ್ಕೆಟಿಂಗ್ನ ಎಕ್ಸ್ಪೀರಿಯೆನ್ಸನ್ನು ಹೊಂದಿರತಕ್ಕಂಥವ್ರು, ಪ್ರಾಡಕ್ಟ್ ಬೇಸಲ್ಲೇ ತುಂಬ ದೊಡ್ಡ ಸಾಧನೆ ಮಾಡಿರ್ತಕ್ಕಂಥವ್ರು. ಸೊ ಇವರು ಈ ವಿವಿಟೋಸ್ ಕಂಪನಿಯ CEO, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್. ಇವರೊಂದು ಬ್ಯಾಕ್ಗ್ರೌಂಡ್ ನೋಡೋದಾದರೆ, ಇವರ ಫಾದರ್ ಒಂದು ಸರ್ವಿಸ್ ಮಾಡಿದ್ದಾರೆ IAS ಆಗಿ, ಅಂದರೆ ಡಿಸ್ಟ್ರಿಕ್ಟ್ ಕಮಿಷನರ್ ಸರ್ವಿಸ್ ಮಾಡಿದ್ದಾರೆ. ಇದೊಂದು ಹೆಗ್ಗಳಿಕೆ ವಿಚಾರ. ಇನ್ನು ಅವರ ಬಲಭಾಗದಲ್ಲಿರ್ತಕ್ಕಂಥವರು ಮಿಸ್ಟರ್ ಜೆ ಜೈ ಶ್ರೀರಾಮ್ ಅಂತ ಹೇಳ್ಬಿಟ್ಟು, ಇವರು COH ಆಫ್ ವಿವಿಟೋಸ್ ಕಂಪನಿ. COH ಅಂದರೆ ಚೀಫ್ ಆಪರೇಷನಲ್ ಹೆಡ್ ಆಫ್ ಎ ವಿವಿಟೋಸ್ ಕಂಪನಿ. ಇವರು ಕೂಡ ನೆಟ್ವರ್ಕಿಂಗ್ ಇಂಡಸ್ಟ್ರಿನಲ್ಲಿ ಸುಮಾರು ಒಂದು 23 ವರ್ಷ ಒಳ್ಳೆಯ ಅನುಭವವನ್ನು ಪಟ್ಟಿರೋಂಥವರು. ಸೊ ಇವರು ಕೂಡ ದೊಡ್ಡ ಸಾಧನೆಯನ್ನೇ ಮಾಡಿದ್ದಾರೆ. ಸೊ ಇವರ ಬ್ಯಾಕ್ಗ್ರೌಂಡ್ ನೋಡೋದಾದರೆ, ಇವರು ಸಾಕಷ್ಟು ಟೆಕ್ಸ್ಟೈಲ್ ಫ್ಯಾಕ್ಟ್ರೀಸ್ ಕೂಡ ಹೊಂದಿರತಕ್ಕಂಥದ್ದು ಇನ್ ಸೇಲಮಲ್ಲಿ. ಇನ್ನು CEO ಅವರ ಲೆಫ್ಟ್ ಸೈಡಲ್ಲಿ ನಿಂತಿರತಕ್ಕಂಥವರು ಮಿಸ್ಟರ್ ಸ್ಯಾಮ್ ವಿಜಯ್ ಪ್ರವೀಣ್ ಅಂತೇಳಿ. ಬೇಸಿಕಲಿ ಇವರು ಅಡ್ವೊಕೇಟ್, ವಕೀಲ ವೃತ್ತಿ ನಿರ್ವಹಿಸ್ತಾ ಇದ್ದಾರೆ. ಜೊತೆಗೆ ಇವರಿಗೆ ವಿವಿಟೋಸ್ನಲ್ಲಿ ವೈಸ್ ಪ್ರೆಸಿಡೆಂಟಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವ್ರಿಗೂ ಕೂಡ ನೆಟ್ವರ್ಕಿಂಗ್ ಇಂಡಸ್ಟ್ರಿನಲ್ಲಿ ಒಂದು 20 ವರ್ಷ ಅನುಭವ ಇರತಕ್ಕಂಥದ್ದು, ದೊಡ್ಡ ಸಾಧನೆಯನ್ನೇ ಮಾಡಿದ್ದಾರೆ. ಇವರ ಫಾದರ್ ಅಸಿಸ್ಟೆಂಟ್ ಕಮಿಷನರ್ ಪೊಲೀಸ್ ಆಗಿ ಒಂದು ಸೇವೆಯನ್ನು ಸಲ್ಲಿಸಿದ್ದಾರೆ ತಮಿಳುನಾಡಲ್ಲಿ. ಸೊ ಒಂದು ಒಳ್ಳೆಯ ಅದ್ಭುತ ಒಂದು ಬ್ಯಾಕ್ಗ್ರೌಂಡನ್ನು ಹೊಂದಿರತಕ್ಕಂಥವ್ರು. ಅಂದರೆ ವಿವಿಟೋಸ್ ಕಂಪ್ನಿಗೆ 4 ಪಿಲ್ಲರ್ಸ್. ಮೊದಲನೇದಾಗಿ ಡಾಕ್ಟರ್ ಚೆಲ್ಲಾ ಮತ್ತು ಈ 3 ಜನ ಮ್ಯಾನೇಜ್ಮೆಂಟಲ್ಲಿದ್ದಾರೆ. ಸ್ನೇಹಿತರೆ, ವಿವಿಟೋಸ್ ಕಂಪ್ನಿಗೆ ಮೊದಲನೇ ವರ್ಷದಲ್ಲೇ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಒಂದು ಎಕ್ಸಲೆನ್ಸಿ ಅವಾರ್ಡ್ ಸಿಕ್ತು. ಆ ಎಕ್ಸಲೆನ್ಸಿ ಅವಾರ್ಡ್ ಯಾವ ವಿಷಯದ ಮೇಲೆ ಸಿಕ್ಕಿದೆ ಅಂತಂದರೆ, ಫಾಸ್ಟೆಸ್ಟ್ ಗ್ರೋಯಿಂಗ್ ಇಂಡಿಯನ್ ಕಂಪನಿ ಎಕ್ಸಲೆನ್ಸ್ ಅವಾರ್ಡ್ 2019ರಲ್ಲಿ ಸಿಕ್ಕಂಥದ್ದು. ಮೇ 11ನೇ ತಾರೀಕು ಡೆಲ್ಲಿನಲ್ಲಿ ಕಳೆದ 3 ಬೇರೆ ಬೇರೆ ರಾಜ್ಯಗಳ ಗವರ್ನರ್ಸ್ ಇದನ್ನು ನಮಗೆ ಹಾನರ್ ಮಾಡಿದ್ದಾರೆ. ಸೊ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಡಾಕ್ಟರ್ ಚೆಲ್ಲಾ ಮತ್ತು ಮ್ಯಾನೇಜ್ಮೆಂಟ್ ಹೋಗಿರ್ತಕ್ಕಂಥದ್ದು. ನೆಕ್ಸ್ಟ್ ಬೆಸ್ಟ್ CEO ಆಫ್ ದಿ ಇಯರ್ ಅವಾರ್ಡ್ ಕೂಡ ಸಿಕ್ಕಂಥದ್ದು ನಮ್ಮ ಲಾಜರಸ್ ಅವರಿಗೆ 2019 ನವಂಬರ್ 16ರಲ್ಲಿ. ಸ್ನೇಹಿತರೆ, ವಿವಿಟೋಸ್ ಕಂಪ್ನಿಯ ಒಂದು ಸ್ಟ್ರೆಂತ್ ಏನು ಅಂತಂದರೆ ಪ್ರಾಡಕ್ಟ್ಸ್. ಸೊ ಈ ಪ್ರಾಡಕ್ಟ್ಗಳ ಬಗ್ಗೆ ಒಂದು ಹಿನ್ನೆಲೆ ಮಾಹಿತಿ ಕೊಟ್ಟು ಮುಂದುವರಿತೇನೆ. ಇಲ್ಲಿ ತಯಾರಾಗಿರ್ತಕ್ಕಂಥ ಎಲ್ಲ ಉತ್ಪನ್ನಗಳೇನಿದೆ ವೈಜ್ಞಾನಿಕವಾಗಿ ಸಂಶೋಧನೆ ಮಾಡಿರ್ತಕ್ಕಂಥದ್ದು ಆ್ಯಂಡ್ ಪ್ರಕೃತಿದತ್ತವಾಗಿ ಸಿಕ್ಕಿರತಕ್ಕಂಥ ಪದಾರ್ಥಗಳ ಮುಖಾಂತರ ಇಲ್ಲಿ ಈ ಒಂದು ಆಹಾರ ಪದಾರ್ಥಗಳನ್ನು ಬಳಕೆ ಮಾಡಿರ್ತಕ್ಕಂಥದ್ದು. ಇದು ವಿಶೇಷವಾದ ವಿಚಾರ. ಇನ್ನು ಈ ಫಾರ್ಮುಲೇಷನ್, ಈ ಉತ್ಪನ್ನಗಳನ್ನು ಪ್ರಾಡಕ್ಟ್ಸ್ಗಳನ್ನು ತಯಾರು ಮಾಡೋದಕ್ಕೆ ಫಾರ್ಮುಲೇಷನ್ ಯಾರು ಮಾಡಿದರು ಅಂತಂದರೆ, ಒಂದು ಡಾಕ್ಟರ್ಸ್ಗಳ ಗುಂಪು, ಎ ಟೀಮ್ ಆಫ್ ಡಾಕ್ಟರ್ಸ್ ಇದನ್ನು ತಯಾರು ಮಾಡಿರ್ತಕ್ಕಂಥದ್ದು. ಅಲ್ಲಿಗೆ ನಾವು ಇಲ್ಲಿ ಯಾವುದೇ ಥರದ ಸಂದೇಹ ಬೇಡ, ಯಾವುದೇ ಥರದ ಪ್ರಶ್ನೆಗಳು ಬೇಡ, ಧೈರ್ಯವಾಗಿ ನಾವು ಬಳಸ್ಕೊಳ್ಳೋದಕ್ಕೆ ಇದು ಒಂದು ಸಹಕಾರ ಆಗುತ್ತೆ ಈ ವಿಷಯ. ಮತ್ತು ಈ ವಿವಿಟೋಸ್ ಉತ್ಪನ್ನಗಳೇನನ್ನು ನಾವು ನೋಡ್ತಾ ಇದ್ದೀವಿ, ಇದು ಪ್ರಪಂಚದಾದ್ಯಂತ ನಿಮಗೆ ಇದೇ ಥರದ ಪ್ರಾಡಕ್ಟ್ಸ್ಗಳನ್ನ, ಇಂಥ ಅದ್ಭುತ ರಿಸಲ್ಟ್ಸ್ಗಳು ಕೊಡತಕ್ಕಂಥದ್ದನ್ನು ನಾವು ಬೇರೆ ಎಲ್ಲೂ ಕಾಣೋದಕ್ಕೆ ಸಾಧ್ಯತೆ ಇಲ್ಲ. ಹಾಗಾಗಿ ಪ್ರಾಡಕ್ಟ್ಸ್ ಆರ್ ಯುನೀಕ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್ ಅದ್ರ ಜೊತೆಯಲ್ಲಿ ವಿವಿಟೋಸ್ ಕಂಪನಿ ನಮ್ಮ ಭಾರತದಲ್ಲಿರ್ತಕ್ಕಂಥ ರೈತರನ್ನು ಕೂಡ, ಓಕೆ, ಅಗ್ರಿಕಲ್ಚರ್ ಫಾರ್ಮಿಂಗು ಕೂಡ ಇವತ್ತು ಸಪೋರ್ಟ್ ಮಾಡ್ತಾ ಇದೆ. ಕಾರಣ, ನಮ್ಮ ಉತ್ಪನ್ನಗಳನ್ನು ತಯಾರು ಮಾಡೋದಕ್ಕೆ ಬೇಕಾಗಿರತಕ್ಕಂಥ ಪ್ರತಿಯೊಂದು ಪದಾರ್ಥಗಳನ್ನು ನಮ್ಮ ಭಾರತದಿಂದಲೇ ನಾವು ಪಡಿತಾ ಇದ್ದೀವಿ ವಿನಃ ಯಾವ ಒಂದು ಹೊರ ರಾಷ್ಟ್ರದಿಂದ, ಹೊರದೇಶದಿಂದ ಇದನ್ನು ತರಿಸ್ಕೊಳ್ಳೋದಿಲ್ಲ. ದಿಸ್ ಇಸ್ ದ ಗುಡ್ ನ್ಯೂಸ್. ನಾವು ಈಗ ಸದ್ಯ ಪರಿಸ್ಥಿತಿನಲ್ಲಿ ವಿವಿಟೋಸ್ ಕಂಪನಿಯಲ್ಲಿ 6 ರೀತಿಯಾದ ಪ್ರಾಡಕ್ಟ್ಸ್ ಇದ್ದಾವೆ. ಆದರೆ ನನ್ನ 2 ವರ್ಷಗಳ ಅನುಭವದ ಮೇರೆಗೆ ಹೇಳ್ತೇನೆ, ಈ 6 ಪ್ರಾಡಕ್ಟ್ಸ್ಗಳು 6000 ಪ್ರಾಡಕ್ಟ್ಸ್ಗಳಿಗೆ ಸಮ ಅನ್ನತಕ್ಕಂಥದ್ದು. ಸೊ ಈ ಪ್ರತಿಯೊಂದು ಪ್ರಾಡಕ್ಟ್ಗಳ ಬಗ್ಗೆ ನಿಮಗೆ ಕಿರು ಸಂಕ್ಷಿಪ್ತವಾದ ಮಾಹಿತಿನ ಕೊಡ್ತಾ ಬರ್ತೇನೆ. ನೋಡಿ, ಮೊದಲನೇ ಪ್ರಾಡಕ್ಟ್ ಬಂದುಬಿಟ್ಟು ಡಾಕ್ಟರ್ ಚೆಲ್ಲಾಸ್ ಆಂಕೋ ಬ್ಯಾನ್. ಇದು ಸಂಪೂರ್ಣ ಕುಟುಂಬಕ್ಕೇ ಬೇಕಾಗಿರ್ತಕ್ಕಂಥದ್ದು. ಈ ಒಂದು ಪ್ರಾಡಕ್ಟ್ ಮೇಲೆ ಬೇಕಾಗಿರ್ತಕ್ಕಂಥ ಸರ್ಟಿಫಿಕೇಷನ್ಸ್ ಕೂಡ ನಮಗೆ ಇಲ್ಲಿ ನೋಡ್ಬೋದು. ವಾರಾಕ್ ಸರ್ಟಿಫಿಕೇಷನ್ ಆಗಿರ್ಬೋದು, FSSAI ಆಗಿರ್ಬೋದು, ಹಲಾಲ್ ಸರ್ಟಿಫಿಕೇಷನ್ ಆಗಿರ್ಬೋದು. ಓಕೆ, ಹೀಗೆ ಪ್ರತಿಯೊಂದು ಅವಶ್ಯಕವಾಗಿರ್ತಕ್ಕಂಥ ಸರ್ಟಿಫಿಕೇಟ್ಗಳು ಈ ಪ್ರಾಡಕ್ಟ್ ಮೇಲೆ ಈಗಾಗಲೇ ಸಿಕ್ಕಿದೆ. ಆಂಕೋ ಬ್ಯಾನ್ ಅಂದರೆ ಏನರ್ಥ? ಆಂಕೋ ಅಂತಂದರೆ ಆಂಕೋಲಜಿ
ಸ್ಟಡಿ ಆಫ್ ಕ್ಯಾನ್ಸರ್ ಬಗ್ಗೆ ಒಂದು ಸಂಶೋಧನೆ ನಡೆಸತಕ್ಕಂಥದ್ದೇ ಇದನ್ನು ಆಂಕೋಲಜಿ ಅಂತ ಕರಿತೀವಿ. ಸೊ ಆಂಕೋ ಅಂದರೆ ಕ್ಯಾನ್ಸರ್ ಅಂತ ಅರ್ಥ, ಬ್ಯಾನ್ ಅಂದರೆ ತಡೆಗಟ್ಟುವಿಕೆ, ನಿಲ್ಲಿಸೋತಕ್ಕಂಥದ್ದು. ಅಂದರೆ ಈ ಒಂದು ಪ್ರಾಡಕ್ಟ್ ಬಳಕೆ ಮಾಡೋದ್ರಿಂದ ಈವನ್ ಕ್ಯಾನ್ಸರ್ ರೋಗ ಅನ್ನತಕ್ಕಂಥ ರೋಗಗಳನ್ನು ಕೂಡ ತಡೆಗಟ್ಟೋದಕ್ಕೆ ಇದು ಸಹಕರಿಸುತ್ತೆ. ಹಾಗಾದರೆ ಈ ಆಂಕೋಬೆನ್ ಪ್ರಾಡಕ್ಟ್ ಮಾಡಲ್ಪಟ್ಟಿರೋದು ಯಾವ್ಯಾವುದರಿಂದ? ಇಲ್ಲಿದೆ ಆ ಪದಾರ್ಥಗಳು: ಪೊಮೊಗ್ರಾನೆಟ್, ದಟ್ ಈಸ್ ದಾಳಿಂಬೆ, ಆಮ್ಲ, ಆರೆಂಜ್, ಸಿನೋಡನ್ ಅಂತಂದರೆ ಗರಿಕೆ ಹುಲ್ಲು, ಗ್ರೀನ್ ಟೀ, ಅಲೋವೆರಾ, ಕ್ಯಾರೆಟ್, ಸ್ಟ್ರಾಬೆರಿ, ರೇಸ್ಮೋಸ ಅಂತಂದರೆ ಹತ್ತಿ ಹಣ್ಣು, ಪಂಪ್ಕಿನ್, ಲೆಮನ್, ತುಳಸಿ, ಟರ್ಮರಿಕ್, ರೆಡ್ ಗ್ರೇಪ್ ಆ್ಯಂಡ್ ದಾರು ಹಲ್ದಿ, ಇದು ಹಿಮಾಲಯ ಪ್ರದೇಶಗಳಲ್ಲಿ ಮಾತ್ರ ಸಿಗತಕ್ಕಂಥದ್ದು, ಮತ್ತು ಡ್ರಮ್ಸ್ಟಿಕ್. ಈ 16 ಪದಾರ್ಥಗಳ ಸಮ್ಮಿಶ್ರಣದ ಒಂದು ಫಾರ್ಮುಲಾನೇ ಆಂಕೋಬ್ಯಾನ್. ಇದರಿಂದ ಏನೇನು ಅನುಕೂಲಗಳನ್ನು ನಾವು ಪಡಿಬೋದು ಅಂತಂದರೆ, ಮೊದಲನೇದಾಗಿ ರೋಗ ನಿರೋಧಕ ಶಕ್ತಿಯನ್ನು ಇದು ಹೆಚ್ಚಿಸುತ್ತೆ. ಹೀಗಾಗಿ ದಿನಪೂರ್ತಿ ನೀವು ಒಂಥರ ಆ್ಯಕ್ಟಿವ್, ಉತ್ಸಾಹಕರಾಗಿರೋದಕ್ಕೆ ಸಹಕರಿಸುತ್ತೆ. ಇನ್ನು ಶರೀರದಲ್ಲಿ ಇಷ್ಟು ವರ್ಷಗಳಿಂದ ಕಲ್ಮಶಗಳು, ವಿಷ ಪದಾರ್ಥಗಳು ಏನು ಶರೀರದಲ್ಲಿ ಅಡಕಗೊಂಡಿತ್ತು, ಇದನ್ನು ಹೊರ ಹಾಕೋದಕ್ಕೆ ಇದು ಸಹಕಾರ ಕೊಡುತ್ತೆ. ಹೀಗಾಗಿ ಆ ಒಂದು ಮಲಬದ್ಧತೆ ಸಮಸ್ಯೆಯಿಂದ ಹೊರಗಡೆ ತರೋದಕ್ಕೆ ಸಹಕರಿಸುತ್ತೆ ಈ ಪ್ರಾಡಕ್ಟ್. ಜೊತೆಯಲ್ಲಿ ದಿನ ರಾತ್ರಿ ನಮ್ಮ ಶರೀರದಲ್ಲಿ ರಿಪೇರಿ ಕೆಲಸ ನಡೀಬೇಕು. ಆ ರಿಪೇರಿ ಕೆಲಸ ಆಗೋದಕ್ಕೆ ಬೇಕಾಗಿರ್ತಕ್ಕಂಥದ್ದು ಅಗತ್ಯವಾಗಿ ಮೈಕ್ರೋನ್ಯೂಟ್ರಿಯೆಂಟ್ಸ್. ಈ ಮೈಕ್ರೋನ್ಯೂಟ್ರಿಯೆಂಟ್ಸ್ ಏನಿದೆ, ಇದು ಸಂಪೂರ್ಣವಾಗಿ ಈ ಒಂದು ಆಂಕೋಬೆನ್ ಮುಖಾಂತರ ನಮಗೆ ಸಿಗ್ತಾ ಇದೆ. ಆ್ಯಂಡ್ ರಕ್ತವನ್ನು ಶುದ್ಧೀಕರಣಗೊಳಿಸೋದ್ರ ಜೊತೆಯಲ್ಲಿ ಥೈರಾಯ್ಡ್ ಸಮಸ್ಯೆಗಳಾಗಿರ್ಬೋದು, ಹೆಣ್ಣು ಮಕ್ಕಳ ಸಮಸ್ಯೆಗಳಾಗಿರ್ಬೋದು, ಇದು ಒಂದು ಕಂಟ್ರೋಲ್, ನಿಯಂತ್ರಣದಲ್ಲಿ ಇಟ್ಕೊಳ್ಳೋದಕ್ಕೆ ಸಹಕರಿಸುತ್ತೆ. ಆ್ಯಂಡ್ ಒಟ್ಟಾರೆ ಒಂದು ಮಾತಲ್ಲಿ ನೋಡೋದಾದರೆ, ಆಂಕೋಬೆನ್ ಪ್ರಾಡಕ್ಟ್ ಬಳಕೆಯಿಂದ ನಮ್ಮ ಶರೀರದ 11 ವ್ಯವಸ್ಥೆಗಳನ್ನು ಆರೋಗ್ಯಕರಗೊಳಿಸ್ಕೊಳ್ಳೋದಕ್ಕೆ ಸಹಕರಿಸುತ್ತೆ ಈ ಒಂದು ಆಂಕೋಬ್ಯಾನ್ ಪ್ರಾಡಕ್ಟ್. ಇದರಿಂದ ಏನು ಉಪಯೋಗ ಅಂತಂದರೆ, ಆಂಕೋಬ್ಯಾನ್ ಒಂದು ಪ್ರಾಡಕ್ಟ್ ಬಳಕೆ ಮಾಡೋದ್ರಿಂದ ಸುಮಾರು 400ಕ್ಕಿಂತ ಹೆಚ್ಚು ರೋಗಗಳನ್ನು ತಡೆಗಟ್ಟುವಲ್ಲಿ ಇದು ಸಹಕರಿಸುತ್ತೆ. ಪ್ರಿವೆನ್ಷನ್ ಅಂತ ಹೇಳ್ತೀವಿ, ಮುಂಜಾಗ್ರತೆ ಅಂತ ಹೇಳ್ತೀವಿ. ಸೊ ಸುಮಾರು 400 ರೋಗಗಳನ್ನು ತಡೆಗಟ್ಟುವಲ್ಲಿ ಇದು ನಮಗೆ ಸಹಕರಿಸ್ತಾ ಇರತಕ್ಕಂಥದ್ದು. ಇದು ಅದ್ಭುತವಾದ ವಿಷಯ. ಪ್ರತಿಯೊಂದು ರೋಗಗಳು, ಒಂದು ಸಣ್ಣ ಅಸಿಡಿಟಿ, ಗ್ಯಾಸ್ಟ್ರಿಕ್ ಪ್ರಾಬ್ಲಮಿಂದ ಸಮಸ್ಯೆಯಿಂದ ಹಿಡಿದು ಕ್ಯಾನ್ಸರ್ ತನಕ ಯಾವುದೇ ದೊಡ್ಡ ರೋಗ ಹೇಳಿ, ಪ್ರತಿಯೊಂದು ರೋಗ ಆರಂಭಗೊಳ್ಳೋದಕ್ಕೆ ಒಂದು ಮುಖ್ಯ ಮೊದಲ ಕಾರಣ ಏನಪ್ಪ ಅಂತಂದರೆ ಆಕ್ಸಿಡೇಷನ್. ಆ ಆಕ್ಸಿಡೇಷನಿಂದ ಫ್ರೀ ರ್ಯಾಡಿಕಲ್ ಉತ್ಪನ್ನಗೊಂಡು, ಫ್ರೀ ರ್ಯಾಡಿಕಲಿಂದ ಏನಾಗ್ತದೆ, ಡ್ಯಾಮೇಜ್ ಆಗ್ತಾ ಪ್ರತಿಯೊಂದು ರೋಗಗಳು ಆರಂಭಗೊಳ್ಳೋದಕ್ಕೆ ಕಾರಣ ಆಗುತ್ತೆ. ಹಾಗಾದರೆ ಈ ಒಂದು ಆಕ್ಸಿಡೇಷನ್ನ ತಡೆಗಟ್ಟಕ್ಕೆ ಬೇಕಾಗಿರತಕ್ಕಂಥದ್ದೇ ಆ್ಯಂಟಿ ಆಕ್ಸಿಡೆಂಟ್ಸ್. ಹಾಗಾದರೆ ಆ್ಯಂಟಿ ಆಕ್ಸಿಡೆಂಟ್ಸ್ ನಮಗೆ ಈ ಆಂಕೋಬೆನ್ ಪ್ರಾಡಕ್ಟಲ್ಲಿ ಎಷ್ಟು ಸಿಗ್ತಾ ಇದೆ ಅಂತಂದರೆ, ಒಂದು ಸಿಂಗಲ್ ಸ್ಯಾಚೆಟ್ಟಲ್ಲಿ, ಒಂದು ಸಿಂಗಲ್ ಡೋಸಲ್ಲಿ ಪರ್ ಸರ್ವಿಂಗ್ ಅಂತ ಹೇಳ್ತೀವಿ, ಅದರಲ್ಲಿ 24,913 ವರಾಕ್ ವ್ಯಾಲ್ಯೂ ಸಿಗ್ತಾ ಇದೆ. ಇದು ವರಾಕ್ ವ್ಯಾಲ್ಯೂ ಅಂದರೆ ORAC. O ಅಂದರೆ ಆಕ್ಸಿಜನ್, R ಅಂದರೆ ರ್ಯಾಡಿಕಲ್, A ಅಂದರೆ ಅಬ್ಸರ್ವೆನ್ಸ್, C ಅಂದರೆ ಕೆಪಾಸಿಟಿ. ಅಂದರೆ 24,913 ವರಾಕ್ ವ್ಯಾಲ್ಯೂ ನಮಗೆ ಒಂದು ಸಿಂಗಲ್ ಡೋಸಲ್ಲಿ, ಸಿಂಗಲ್ ಸ್ಯಾಚೆಟ್ಟಲ್ಲಿ ಇಷ್ಟು ಸಿಗ್ತಾ ಇದೆ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ. ಇದನ್ನು ಟೆಸ್ಟ್ ಮಾಡಿ ಸರ್ಟಿಫೈ ಮಾಡಿದವ್ರು ಯಾರು ಅಂತಂದರೆ, ಇದನ್ನು ಟೆಸ್ಟ್ ಮಾಡೋದಕ್ಕೆ, ವರಾಕ್ ಸರ್ಟಿಫಿಕೇಷನ್ ಕೊಡೋದಕ್ಕೆ ಪ್ರಪಂಚದಾದ್ಯಂತ ಇರತಕ್ಕಂಥದ್ದು ಒಂದೇ ಒಂದು ಲ್ಯಾಬ್ರೇಟ್ರಿ, ಅದು ಅಮೇರಿಕಾದಲ್ಲಿ. ಅದರ ಹೆಸರು ಬ್ರನ್ಸ್ವಿಕ್ ಲ್ಯಾಬೊರೇಟ್ರಿ ಅಂತೇಳಿ. ಒಮ್ಮೆ ಇದನ್ನು ಟೆಸ್ಟ್ ಮಾಡಿಸೋದಕ್ಕೆ ಕನಿಷ್ಠ 9 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಸಮಯ 1 ತಿಂಗಳ ತನಕ ತೊಗೊಳ್ತಾರೆ. ಸ್ನೇಹಿತರೆ, ಈ ಒಂದು ಸರ್ಟಿಫಿಕೇಷನ್ಸಲ್ಲಿ ನೋಡ್ಬೋದು, ಅನಾಲಿಸಿಸ್ ರಿಪೋರ್ಟ್ನ ಕೊಟ್ಟಿದ್ದಾರೆ. ವಿಶೇಷವಾದಂಥ ಇಲ್ಲಿ ಸ್ವಲ್ಪ ಡಾಕ್ಟರ್ಸ್ಗಳಿಗೆ ಇದು ಅರ್ಥ ಆಗತಕ್ಕಂಥದ್ದು, ಆ ಮಾತಿಲ್ಲಿ ಹೇಳ್ಬಿಡ್ತೇನೆ. ಈ ಒಂದು ಪ್ರಾಡಕ್ಟ್ ಆಂಕೋಬ್ಯಾನ್ ಬಳಕೆ ಮಾಡೋದ್ರಿಂದ ಶರೀರದಲ್ಲಿ ಉತ್ಪನ್ನ ಆಗತಕ್ಕಂಥ ರ್ಯಾಡಿಕಲ್ಸ್, ಫ್ರೀ ರ್ಯಾಡಿಕಲ್ಸ್ ಏನಿದೆ, 6ನೇ ಹಂತದ, ಮೊದಲನೇ ಹಂತದಿಂದ ಹಿಡಿದು 6ನೇ ಹಂತದ ಫ್ರೀ ರ್ಯಾಡಿಕಲ್ಸ್ವರೆಗೂ ಕೂಡ ಇದು ಡಿಸ್ಟ್ರಾಯ್ ಮಾಡತಕ್ಕಂಥ ಕೆಪ್ಯಾಸಿಟಿ, ನಿರ್ಮೂಲನೆ ಮಾಡತಕ್ಕಂಥ ಕೆಪ್ಯಾಸಿಟಿ ಇದರಲ್ಲಿ ಒಳಗೊಂಡಿರೋದ್ರಿಂದ ಏನಾಗುತ್ತೆ, ಈವನ್ ಕ್ಯಾನ್ಸರ್ ಅನ್ನತಕ್ಕಂಥ ರೋಗಗಳನ್ನು ಕೂಡ ತಡೆಗಟ್ಟುವಲ್ಲಿ ಇದು ಸಹಕರಿಸುತ್ತೆ. ಮುಂಜಾಗ್ರತೆಯಾಗಿ ಇದು ಕೆಲಸ ನಿರ್ವಹಿಸ್ತಾ ಇರ್ತಕ್ಕಂಥದ್ದು. ಇನ್ನು ಈ ಪ್ರಾಡಕ್ಟ್ ನಾನು ಬಳಕೆ ಮಾಡಿ ಇದರ ಅನುಕೂಲ ಪಡಿಬೇಕು ಅಂದರೆ ಏನು ಮಾಡಬೇಕು? ಈ ಒಂದು ಬಾಕ್ಸಲ್ಲಿ 30 ಸ್ಯಾಚೆಟ್ ಬರ್ತದೆ. ಒಂದು ಸ್ಯಾಚೆಟಲ್ಲಿ 30 ml ಇರುತ್ತೆ, ದ್ರವ ರೂಪದಲ್ಲಿ, ಕಾನ್ಸಂಟ್ರೇಷನ್ ಸ್ಟ್ರಾಂಗ್ ಆಗಿರುತ್ತೆ. ಇದನ್ನು ದಿನ ಬೆಳಗ್ಗೆ ಖಾಲಿ ಹೊಟ್ಟೆಗೆ ನಾವು ಡೈಲ್ಯೂಟ್ ಮಾಡಿ ಕುಡಿಬೇಕು. ಅಂದರೆ
ನಾವು ದಿನನಿತ್ಯ ಕುಡಿಯತಕ್ಕಂಥ ನೀರಿನಿಂದ ಮನೆಯಲ್ಲಿ ಕುಡಿಯತಕ್ಕಂಥ ನೀರು, ಅದೇ ನೀರಲ್ಲಿ ಇದು ಮಿಶ್ರಣ ಮಾಡಿ ಕುಡಿಯತಕ್ಕಂಥದ್ದು. ಒಂದು 250ರಿಂದ 300 ml ಕುಡಿಯೋ ನೀರನ್ನು ತಗೊಳ್ಳಿ. ಅದರಲ್ಲಿ ಒಂದು ಸ್ಯಾಚೆಟನ್ನು ಕಟ್ ಮಾಡಿ ಬೆರೆಸ್ತಕ್ಕಂಥದ್ದು. ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಮೋಷನ್ಗೆಲ್ಲ ಹೋಗಿ ಬಂದ ಮೇಲೆ ಓಕೆ, ಇದನ್ನು ಬೆರೆಸಿಟ್ಕೊಂಡಂಥ ಆಂಕೋಬ್ಯಾನ್ ಜ್ಯೂಸ್ನೇ ಮಾಡಿ ಆರಾಮಾಗಿ ಒಂದು ಕಡೆ ಸಮಾಧಾನವಾಗಿ ಕೂತ್ಕೊಳ್ಳೋದು. ಕೂತ್ಕೊಂಡು ಸ್ವಲ್ಪ 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 ಇದನ್ನು ಆ ಟೇಸ್ಟನ್ನು ಎಂಜಾಯ್ ಮಾಡ್ಕೊತ ಕುಡಿಯೋದು. ಸೊ ಕುಡಿದು ಆದಮೇಲೆ 5 ನಿಮಿಷ ಬಿಟ್ಟು ಮತ್ತೆ ಒಂದು ಲೋಟ ನೀರನ್ನು ಕುಡೀರಿ. ಆ ನಂತರ 3/4 ಗಂಟೆ ಅಥವಾ 1 ಗಂಟೆಗಳ ತನಕ ಯಾವುದೇ ರೀತಿಯಾದ ಟೀ, ಕಾಫಿ, ಊಟ, ತಿಂಡಿ ಏನೂ ಬೇಡ. 1 ಗಂಟೆಗಳ ನಂತರ ನಿಮ್ಮ ಮನೆಯಲ್ಲಿ ಏನು ಆಹಾರ ತಯಾರಾಗಿದೆ, ಬ್ರೇಕ್ಫಾಸ್ಟ್ ಇದೆ, ಆ ಟಿಫನನ್ನು ನೀವು ಮಾಡಬಹುದು. ಆ್ಯಂಡ್ ಈ ಒಂದು ಪ್ರಾಡಕ್ಟ್ ನೀವು ಬಳಸ್ತಾ ಇದ್ದೀರಾ ಅಂತಂದರೆ ಇದರ ಸಂಪೂರ್ಣ ಉಪಯೋಗ ಚೆನ್ನಾಗಿ ಅನುಕೂಲ ಪಡಿಬೇಕಂತಂದರೆ ಒಂದು ನೆನಪಿಟ್ಕೊಳ್ಳಿ, ದಿನಪೂರ್ತಿ ನೀವು ಬೆಳಿಗ್ಗೆ ಎದ್ದಾಗಿಂದ ರಾತ್ರಿ ಮಲಗೋ ತನಕ ಇದರ ಮಧ್ಯದಲ್ಲಿ ಕನಿಷ್ಠ ಒಂದು 3ರಿಂದ 4 ಲೀಟರ್ ನೀರು ಕುಡಿತಾ ಇದ್ದರೆ ಒಳ್ಳೆ ರಿಸಲ್ಟ್ಗಳನ್ನು, ಫಲಿತಾಂಶಗಳನ್ನು ನೀವು ಅನುಭವಿಸ್ಬೋದು. ರೈಟ್. ಆ್ಯಂಡ್ ಈ ಆಂಕೋಬ್ಯಾನ್ ಪ್ರಾಡಕ್ಟ್ ಸಹಜವಾಗಿ ಯಾರಿಗೆ ಕೊಡಬಾರ್ದು ಅಂತಂದರೆ ಕಿಡ್ನಿ ಫೇಲ್ ಆದಂಥವ್ರಿಗೆ, ಟ್ರಾನ್ಸ್ಪ್ಲಾಂಟ್ ಮಾಡ್ಕೊಂಡವ್ರಂಥವ್ರಿಗೆ. ಓಕೆ, ಸೊ ಇವ್ರಿಗೆ ಈ ಪ್ರಾಡಕ್ಟನ್ನು ನಾವು ಜನರಲಿ ಸಜೆಸ್ಟ್ ಮಾಡೋದಿಲ್ಲ. ಆ್ಯಂಡ್ ಗರ್ಭಿಣಿ ಸ್ತ್ರೀಯರಿಗೂ ಕೂಡ ಇದನ್ನು ನಾವು ಸಜೆಸ್ಟ್ ಮಾಡೋದಿಲ್ಲ, ಹೇಳೋದಿಲ್ಲ ಬಳಸೋದಕ್ಕೆ. ಒಂದು ವೇಳೆ ಬಳಸಬೇಕು ಅನ್ನೋದಾದರೆ ಡಾಕ್ಟರ್ಸ್ಗಳ ಒಂದು ಸಲಹೆ ಮೇರೆಗೆ ಇದನ್ನು ಕೇಳಿಬಿಟ್ಟು ಬಳಸ್ಬೋದು. ಆ್ಯಂಡ್ ಮಕ್ಕಳಿಗೆ ಕೊಡ್ಬೋದಾ? ಖಂಡಿತವಾಗ್ಲೂ ಮಕ್ಕಳಿಗೆ ನಾವು ಇದನ್ನು ಕೊಡ್ಬೋದು. ಅವರ ದೇಹದ ತೂಕಕ್ಕೆ ಅನುಗುಣವಾಗಿ ಇದನ್ನು ಕೊಡಿ. ಉದಾಹರಣೆಗೆ ಒಂದು ಮಗು 13 ವರ್ಷದ ಒಳಗಡೆ ಇದ್ದರೆ ಅವರಿಗೆ ಪೂರ್ತಿ ಸ್ಯಾಚೆಟ್ ಬೇಡ. ಅವಾಗ ಏನು ಮಾಡಬೇಕು, ಅವ್ರದ್ದು ದೇಹದ ತೂಕವನ್ನು ಅಳತೆ ಮಾಡಿ. ಉದಾಹರಣೆಗೆ 10 kg ತೂಕ ಬಂದರೆ 0.5 ml ಆಂಕೋಬ್ಯಾನ್ ಪರ್ kg ಪ್ರಕಾರ ಲೆಕ್ಕ ಮಾಡಿ. ಉದಾಹರಣೆಗೆ 10 kg ಬಂದರೆ 5 ml ಆಂಕೋಬ್ಯಾನ್ ಕೊಟ್ಟರೆ ಸಾಕು. 20 kg ತೂಕ ಇದ್ದರೆ ಮಗು 10 ml ಕೊಟ್ಟರೆ ಸಾಕು. ಈ ಥರ ಇದನ್ನು ಬಳಕೆ ಮಾಡ್ಬೋದು 13 ವರ್ಷದ ಒಳಗಿದ್ದಂಥ ಮಕ್ಕಳಿಗೆ. ಒಂದು ವೇಳೆ 13 ವರ್ಷದ ಮೇಲಿದ್ದಂಥವ್ರಿಗೆ ಯಾವುದೇ ವಯಸ್ಸಿರ್ಬೋದು, ಅವರಿಗೆ ಡೈಲಿ 1 ಸ್ಯಾಚೆಟ್ ಬೆಳಗ್ಗೆ ಸಿಂಗಲ್ ಡೋಸ್ ಆದರೆ ಸಾಕು, ಮತ್ತು ಸಂಜೆ ತಗೊಳ್ಳೋ ಅವಶ್ಯಕತೆ ಇಲ್ಲ. ಆಂಕೋಬ್ಯಾನ್ ಪ್ರಾಡಕ್ಟನ್ನು ಈಗಾಗಲೇ ಪೇಷಂಟ್ ಆಗಿದ್ದಾರೆ, ಉದಾಹರಣೆಗೆ ಡಯಾಬಿಟೀಸೋ ಇದೆ, ಬ್ಲಡ್ ಪ್ರೆಷರೋ ಇದೆ, ಓಕೆ, ಅಥವಾ ಇನ್ನೂ ಆಸ್ತಮಾ ಅಂತಿದೆ, ಈ ಥರ ಬೇರೆ 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 ಸಮಸ್ಯೆಗಳಿದೆ ಅಂತ ಅಂದ್ಕೊಳ್ಳೋಣ. ಆ ಸಮಸ್ಯೆಗಳಿಗೆ ಈಗಾಗಲೇ ಅವರು ಔಷಧಿಗಳನ್ನು ಬಳಸ್ತಾ ಇರ್ತಾರೆ. ಅಲೋಪತಿ ಮೆಡಿಸಿನ್ಸ್, ಇಂಗ್ಲೀಷ್ ಮೆಡಿಸಿನ್ ಬಳಸ್ತಾ ಇರ್ತಾರೆ, ಆಯುರ್ವೇದ, ಯುನಾನಿ, ಸಿದ್ಧ, ಹೋಮಿಯೋಪತಿ, ಈ ಥರ ಔಷಧಿಗಳು ಬಳಸ್ತಾ ಇರ್ತಾರಲ್ವಾ. ಈ ಔಷಧಿಗಳ ಜೊತೆಗೇ ಈ ಆಂಕೋಬ್ಯಾನನ್ನು ಬಳಕೆ ಮಾಡಬೇಕು. ಯಾವುದೇ ಕಾರಣಕ್ಕೂ ಔಷಧಿಗಳನ್ನು ಬಿಡಿಸಬಾರ್ದು. ಕಾರಣ ಆಂಕೋಬ್ಯಾನ್ ಔಷಧಿ ಅಲ್ಲ, ಇದೊಂದು ಪೌಷ್ಟಿಕ ಆಹಾರ, ಹೆಲ್ತ್ ಸಪ್ಲಿಮೆಂಟ್ ಮಾತ್ರ. ಹಾಗಾಗಿ ಅವರು ಬಳಕೆ ಮಾಡತಕ್ಕಂಥ ಔಷಧಿಗಳ ಜೊತೆಗೇ ಇದನ್ನು ಬಳಕೆ ಮಾಡೋದ್ರಿಂದ ಆಂಕೋಬ್ಯಾನನ್ನು ಏನು ಉಪಯೋಗ ಅಂತಂದರೆ ಔಷಧಿಗಳ ಗುಣಧರ್ಮವನ್ನು ಇದು ಹೆಚ್ಚಿಸುತ್ತೆ. ಇದು ಒಂದು. ಇನ್ನು ಎರಡನೇದಾಗಿ ಔಷಧಿಗಳಿಂದ ಆಗತಕ್ಕಂಥ ಅಡ್ಡ ಪರಿಣಾಮವನ್ನು ತಡೆಗಟ್ಟೋದಕ್ಕೆ ಇದು ಸಹಕರಿಸುತ್ತೆ. ಅಷ್ಟೇ ಅಲ್ಲ, ಆ ಔಷಧಿಗಳು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಿಮ್ಮ ಶರೀರದಲ್ಲಿ ಪರಿಣಾಮಕಾರಿಯಾಗಿ ಕೆಲಸ ಮಾಡೋಕ್ಕೆ ಇದು ಸಹಕಾರ ಕೊಡುತ್ತೆ ಆಂಕೋಬ್ಯಾನ್ ಪ್ರಾಡಕ್ಟ್. ಹಾಗಾಗಿ ಅವರ ಔಷಧಿಗಳ ಜೊತೆಗೆ ಬಳಸ್ತಕ್ಕಂಥದ್ದು ಕ್ರಮೇಣವಾಗಿ ಪ್ರತಿ ತಿಂಗಳು ಅವರು ಲ್ಯಾಬ್ ರಿಪೋರ್ಟನ್ನು ಟೆಸ್ಟ್ ಮಾಡಿಸ್ಕೊಂಡು ಡಾಕ್ಟ್ರ್ ತೋರಿಸ್ತಾ ಇದ್ದರೆ ಡಾಕ್ಟರ್ ಸಜೆಸ್ಟ್ ಮಾಡ್ತಾರೆ ಅವರಿಗೆ ಅವರ ಔಷಧಿನ ಕಡಿಮೆ ಮಾಡಬೇಕಾ ಅಥವಾ ಬೇಡವಾ ಅಥವಾ ಕಡಿಮೆ ಬಿಡಬೇಕಾ ಅನ್ನತಕ್ಕಂಥದ್ದು. ಸೊ ಡಾಕ್ಟ್ರ್ ಸಲಹೆ ಮೇರೆಗೆ ಅವರ ಔಷಧಿಗಳನ್ನು ತೊಗೊಳ್ಳೋದು, ಕಡಿಮೆ ಮಾಡೋದು, ಬಿಡೋದು ಅನ್ನತಕ್ಕಂಥ ನಿರ್ಧಾರ ತೊಗೋಬೇಕಾಗತ್ತೆ. ಅದರ್ವೈಸ್ ಆಂಕೋಬ್ಯಾನ್ ಅವರು ಕಂಟಿನ್ಯೂ ಇಡೋದು ತುಂಬ ಸೂಕ್ತ. ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಆಂಕೋಬ್ಯಾನ್ O2 ಅಂತೇಳಿ. ಈ ಆಂಕೋಬ್ಯಾನ್ O2 ಈ ಆಂಕೋಬ್ಯಾನಿನ ಅಪ್ಗ್ರೇಡೆಡ್ ವರ್ಷನ್ ಅಂತ ಹೇಳ್ತೀವಿ. ಅಂದರೆ ಮುಂದುವರೆದು ಇನ್ನೂ ಹೆಚ್ಚಿನ ಒಂದು ಕ್ವಾಲಿಟೀಸ್ಗಳ ಜೊತೆಗೆ ಇದು ಬಂದಿರತಕ್ಕಂಥ ಪ್ರಾಡಕ್ಟು O2. ಇದಕ್ಕೆ ಕ್ಯಾಪ್ಷನ್ ದ ಅಲ್ಟಿಮೇಟ್ ಲೈಫ್ ಎನ್ಹಾನ್ಸರ್ ಅಂತ ಹೇಳ್ತೀವಿ. ಅಂದರೆ ಈ O2 ಪ್ರಾಡಕ್ಟಿಂದ ಮಾತ್ರ ನಾವು ಒಳ್ಳೆ ಆರೋಗ್ಯವನ್ನು ಸಂಪೂರ್ಣ ಪಡೆಯೋದಕ್ಕೆ ಸಾಧ್ಯ, ಒಳ್ಳೆ ಆಯಸ್ಸನ್ನು ವೃದ್ಧಿಸೋದಕ್ಕೆ ಸಾಧ್ಯ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ O2 ಪ್ರಾಡಕ್ಟು ತಯಾರಾಗಿರ್ತಕ್ಕಂಥದ್ದು ಎಷ್ಟು ಪದಾರ್ಥಗಳಿಂದ ಅಂತಂದರೆ 30 ಪದಾರ್ಥಗಳಿಂದ ತಯಾರಾಗಿರ್ತಕ್ಕಂಥದ್ದು. ಇದರಲ್ಲಿ ವಿಶೇಷವಾದ 2 ಪದಾರ್ಥಗಳ ಬಗ್ಗೆ ಹೆಸರು ಹೇಳ್ಬಿಟ್ಟು ಮುಂದುವರಿತೀನಿ. ಒಂದು ತಲಿಸಪತ್ರಿ, ಅತಿ ಹೆಚ್ಚು ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿಯನ್ನು ಒಳಗೊಂಡಿರ್ತಕ್ಕಂಥ ಒಂದು ಪದಾರ್ಥ. ಇದರಲ್ಲಿ ನಮಗೇನಪ್ಪ ಅಂತಂದರೆ ಯಾವುದೇ ರೀತಿಯಾದ ಕ್ಯಾನ್ಸರ್ ತಡೆಗಟ್ಟೋದಕ್ಕೆ ಅದರಲ್ಲಿ ವಿಶೇಷವಾದ ಗುಣ ಇರತಕ್ಕಂಥದ್ದು.
ಮತ್ತೊಂದು ಕರಿ ಜೀರಿಗೆ, ಬ್ಲ್ಯಾಕ್ ಸೀಡ್ ಅಂತ ಕರಿತೀವಿ, ಅದನ್ನು ಕೂಡ ಇದರಲ್ಲಿ ಬಳಕೆ ಆಗಿರ್ತಕ್ಕಂಥದ್ದು. ಸೊ O2 ಪ್ರಾಡಕ್ಟ್ ಹಾಗಾದರೆ ನಾವು ಆಂಕೋಬ್ಯಾನಿಗೆ ಹೋಲಿಕೆ ಅಂತ ಮಾಡಿದ್ರೆ ಎಸ್, ಇದು 4 ಪಟ್ಟು ಸ್ಟ್ರಾಂಗ್ ಇದೆ ಆಂಕೋಬ್ಯಾನ್ಗಿಂತ. ಆದರೆ ಇದನ್ನು ಸಹಜವಾಗಿ ನಾವು 12 ವರ್ಷದ ಒಳಗಿದ್ದಂಥ ಮಕ್ಕಳಿಗೆ ಈ O2 ಪ್ರಾಡಕ್ಟನ್ನು ನಾವು ಸಜೆಸ್ಟ್ ಮಾಡೋದಿಲ್ಲ. ಬಟ್ ಆ ಥರ ಮಕ್ಕಳಿಗೆ ನಾವು ಆಂಕೋಬ್ಯಾನನ್ನು ಕೊಡ್ಬೋದು. ಇನ್ನು O2 ಪ್ರಾಡಕ್ಟ್ ಬಳಕೆ ಮಾಡೋದ್ರಿಂದ ಏನೇನು ಲಾಭಗಳನ್ನು ಪಡಿಬೋದು ಸಂಕ್ಷಿಪ್ತವಾಗಿ ನಿಮಗೆ ಇಲ್ಲಿ ಹೇಳ್ತಾ ಹೋಗ್ತೇನೆ. ಮೊದಲನೇದಾಗಿ ಕ್ಯಾನ್ಸರ್ ರೋಗನ ಬರ್ದಂಗೆ ತಡೆಗಟ್ಟೋದಕ್ಕೆ ಸಾಧ್ಯ, ಆಲ್ಝೈಮರ್ ಡಿಸೀಸಸ್ ರೋಗಗಳನ್ನು ಬರ್ದಂಗೆ ತಡೆಗಟ್ಟೋಕ್ಕೆ ಸಾಧ್ಯ, ಹೃದಯ ಸಂಬಂಧ ರೋಗಗಳನ್ನು ತಡೆಗಟ್ಟೋದಕ್ಕೆ ಸಾಧ್ಯ. ನೆಕ್ಸ್ಟ್ ಬ್ಲಡ್ ಪ್ರೆಷರ್ ಆಗಿರ್ಬೋದು, ಹೈಪರ್ಟೆನ್ಷನ್ ಇದನ್ನು ತಡೆಗಟ್ಟುವಲ್ಲಿ, ನಿಯಂತ್ರಣಗೊಳಿಸುವಲ್ಲಿ ಈ ಒಂದು O2 ಪ್ರಾಡಕ್ಟು ಅದ್ಭುತವಾದ ಕೆಲಸ ನಿರ್ವಹಿಸ್ತಾ ಇದೆ. ಮತ್ತು ಕಿಡ್ನಿ ಫಂಕ್ಷನ್ ಚೆನ್ನಾಗಾಗೋದಕ್ಕೂ ಕೂಡ, ಕಿಡ್ನಿಗಳು ಚೆನ್ನಾಗಿ ಕಾರ್ಯನಿರ್ವಹಿಸೋದಕ್ಕೂ ಕೂಡ ಇದು ಸಹಕರಿಸುತ್ತೆ ಒಂದು ಪ್ರಾಡಕ್ಟ್. ಆ್ಯಂಡ್ ಶರೀರದಲ್ಲಾದಂಥ ಆಕ್ಸಿಡೇಟಿವ್ ಸ್ಟ್ರೆಸ್ ಅಂತ ಹೇಳಿದ್ವಲ್ಲ, ಫ್ರೀ ರ್ಯಾಡಿಕಲ್ ಡ್ಯಾಮೇಜ್, ಅದನ್ನು ತಡೆಗಟ್ಟಕ್ಕೆ ಅದ್ಭುತವಾಗಿ ಇದು ಕೂಡ ಸಹಕರಿಸ್ತಾ ಇದೆ. ಅಷ್ಟೇ ಅಲ್ಲ, ವೈರಸ್ನ ಒಂದು ಎಫೆಕ್ಟ್ ಕೂಡ ತಡೆಗಟ್ಟುವಲ್ಲಿ ಇದು ಸಹಕರಿಸ್ತದೆ. ಆ್ಯಂಡ್ ನಮ್ಮ ಮೆದುಳಿನಲ್ಲಿ ಟಿಶ್ಯೂಸ್ ಅಂತ ಏನಿದೆ, ಆ ಮೆದುಳಿನ ಟಿಶ್ಯೂಸ್ನ ಇದು ಆ್ಯಕ್ಟಿವ್ ಆಗಿ ಇಡೋದ್ರಿಂದ ಒಂದು ನೆನಪಿನ ಶಕ್ತಿ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗತಕ್ಕಂಥದ್ದು. ಆ್ಯಂಡ್ ಖಿನ್ನತೆಯಿಂದ ಹೊರಗಡೆ ತರೋದಕ್ಕೆ ಇದು ಸಹಕರಿಸ್ತಾ ಇದೆ. ನರ ದೌರ್ಬಲ್ಯಗಳ ಮೇಲೆ ಕೆಲಸ ಮಾಡ್ತಾ ಇದೆ. ಹೀಗಾಗಿ ಇವತ್ತು ಸ್ಟ್ರೋಕ್ ಆದಂಥ ಪೇಷಂಟ್ಸ್ಗಳಿಗೆ ಭಾಳ ಚೆನ್ನಾಗಿ ಅನುಕೂಲಗಳನ್ನು ಇದು ಮಾಡಿಕೊಡ್ತಾ ಇದೆ. ಆ್ಯಂಡ್ ಲಿವರ್ ಸೆಲ್ಸ್ ಅಂತ ಏನು ಕರಿತೀವಿ, ಜೀವಕೋಶಗಳು, ಆ ಲಿವರ್ ಸೆಲ್ಸ್ನ ಮತ್ತೆ ಅದು ಆರೋಗ್ಯಕರ ಪುನಶ್ಚೇತನಗೊಳಿಸೋದ್ರಿಂದ ಮತ್ತೆ ಫಸ್ಟ್ ಕ್ಲಾಸಾಗಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತವೆ. ಆ್ಯಂಡ್ ರಕ್ತವನ್ನು ಚೆನ್ನಾಗಿ ಶುದ್ಧೀಕರಣಗೊಳಿಸುತ್ತೆ. ಅಷ್ಟೇ ಅಲ್ಲ, ಸಣ್ಣ ಪುಟ್ಟ ಗಾಯಗಳನ್ನು ಸಲೀಸಾಗಿ ಅವು ಒಣಗೋಗ್ಬಿಡ್ತವೆ. ಅಷ್ಟೇ ಅಲ್ಲ, ಇದು ಭಾಳ ಸಣ್ಣ ಪುಟ್ಟದ್ದಾಯಿತು. ಒಂದು ದೊಡ್ಡ ವಿಚಾರ ಹೇಳ್ಬೇಕಂತಂದರೆ, ಗ್ಯಾಂಗ್ರೀನ್ ಆದಂಥ ಪೇಷಂಟ್ಸ್ ಇವತ್ತು ಕಾಲನ್ನೇ ಕತ್ತರಿಸ್ಕೋಬೇಕು ಅಂತ ಹಂತ ತಲುಪಿದಂಥವರು ಇವತ್ತು ಕಾಲನ್ನು ಉಳಿಸ್ಕೊಂಡಿದ್ದಾರೆ ಈ ಒಂದು O2 ಪ್ರಾಡಕ್ಟ್ ಬಳಕೆ ಮಾಡೋದ್ರ ಮುಖಾಂತರ. ಇನ್ನು ಚರ್ಮದ ರೋಗದ ಮೇಲೆ ಅತ್ಯದ್ಭುತವಾಗಿ ಇದೊಂದು ಪ್ರಾಡಕ್ಟು ಭಾಳ ಪರಿಣಾಮಕಾರಿಯಾಗಿ ನಮಗೆ ಕೆಲಸ ನಿರ್ವಹಿಸ್ತಾ ಇದೆ. ಆ್ಯಂಡ್ ಕಣ್ಣಿನ ದೃಷ್ಟಿಯನ್ನು ಉತ್ತಮಗೊಳಿಸುತ್ತೆ. ಆ್ಯಂಡ್ ನಮ್ಮ ಕೂದಲಿನ ಬೆಳವಣಿಗೆಯನ್ನು ಕೂಡ ಉತ್ತಮಗೊಳಿಸೋದಕ್ಕೆ ಇದು ಸಹಕರಿಸುತ್ತೆ. ಆ್ಯಂಡ್ ಶರೀರದಲ್ಲಿದ್ದಂಥ ಬ್ಯಾಡ್ ಕೊಲೆಸ್ಟ್ರಾಲ್, ಕೆಟ್ಟ ಕೊಲೆಸ್ಟ್ರಾಲನ್ನು ತೆಗೆದುಬಿಟ್ಟು ನಮ್ಮ ಆರೋಗ್ಯವನ್ನು ಚೆನ್ನಾಗಿ ನಿಯಂತ್ರಣ ನೀಡುವಲ್ಲಿ ಸಹಕರಿಸುತ್ತೆ. ಅಷ್ಟೇ ಅಲ್ಲ, ಶರೀರದಲ್ಲಿ ರಕ್ತದಲ್ಲಿದ್ದಂಥ ಸಕ್ಕರೆ ಅಂಶವನ್ನು ಕೂಡ ಕಂಟ್ರೋಲ್ ಮಾಡೋದಕ್ಕೆ ಇದು ಭಾಳ ಅದ್ಭುತವಾಗಿ ಕೆಲಸ ನಿರ್ವಹಿಸುತ್ತೆ. ಹೀಗಾಗಿ ಇವತ್ತು ಇಡೀ ಇಂಡಿಯಾದಲ್ಲಿ ಒಂದು ದೊಡ್ಡ ವರದಾನ ಅಂತ ಹೇಳ್ತೀನಿ O2 ಪ್ರಾಡಕ್ಟು. ಯಾರಿಗೆ? ಡಯಾಬಿಟಿಕ್ ಪೇಷಂಟ್ಸ್ಗಳಿಗೆ. ಕಾರಣ, ಇನ್ಸುಲಿನ್ ಇವತ್ತು ಕಡಿಮೆ ಮಾಡ್ಕೊಂಡಿದ್ದಾರೆ, ಇನ್ಸುಲಿನಿಂದ ಹೊರಗಡೆ ಬಂದಿದ್ದಾರೆ. ಟ್ಯಾಬ್ಲೆಟನ್ನು ಕೂಡ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಈ ಒಂದು ಪ್ರಾಡಕ್ಟು ಡಯಾಬಿಟಿಕ್ ಪೇಷಂಟ್ಸ್ಗೆ ಅನುಕೂಲ ಮಾಡಿದೆ. ಇನ್ನು ಅವರಿಗೆ ಕೆಮ್ಮು ಅಥವಾ ಈ ಒಂದು ಶ್ವಾಸಕೋಶ ಸಂಬಂಧ ರೋಗಗಳನ್ನು ಕೂಡ ತಡೆಗಟ್ಟುವಲ್ಲಿ ಭಾಳ ಅದ್ಭುತವಾಗಿ ಇದು ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ಆ್ಯಂಡ್ ಹೆಣ್ಣು ಮಕ್ಕಳಿಗೆ ಹೇಳಿ ಮಾಡಿಸಿದಂಥ ಒಂದು ಪ್ರಾಡಕ್ಟು O2 ಪ್ರಾಡಕ್ಟು. ಅವರಿಗೆ ಆಲ್ಮೋಸ್ಟ್ ಈ PCOD ಸಮಸ್ಯೆಗಳಂತ ಆಗಿರ್ಬೋದು, ಇವನ್ನು ತಡೆಗಟ್ಟುವಲ್ಲಿ ಈ ಪ್ರಾಡಕ್ಟು ಅದ್ಭುತವಾಗಿ ಕೆಲಸ ನಿರ್ವಹಿಸ್ತಾ ಇದೆ. ಸೊ ಹೀಗೆ 1-2 ವಿಚಾರಗಳಲ್ಲ ಸ್ನೇಹಿತರೆ. ಒಂದು ಮಾತಲ್ಲಿ ಹೇಳ್ತೇನೆ, O2 ಪ್ರಾಡಕ್ಟನ್ನು ನಾವು ಬಳಕೆ ಮಾಡೋದ್ರಿಂದ ಒಟ್ಟಾರೆ ಮರಣ ಒಂದನ್ನು ಹೊರತುಪಡಿಸಿದರೆ ಇನ್ನುಳಿದೆಲ್ಲ ರೋಗಗಳನ್ನು ತಡೆಗಟ್ಟುವಲ್ಲಿ ಈ ಒಂದು ಪ್ರಾಡಕ್ಟು ಅದ್ಭುತ ಪಾತ್ರವನ್ನು ನಿರ್ವಹಿಸ್ತಾ ಇದೆ. ಹಾಗಾದರೆ ಈ O2 ಪ್ರಾಡಕ್ಟ್ನ ಬಳಕೆ ಮಾಡೋದು ಹೇಗೆ? ಒಂದು ಬಾಕ್ಸಲ್ಲಿ ನಮಗೆ ಸ್ಯಾಚೆಟ್ ಮತ್ತು ಕ್ಯಾಪ್ಸಲ್ ಎರಡೂ ಜೊತೆಗೆ ಬರುತ್ತೆ. 30 ಸ್ಯಾಚೆಟ್ 60 ಕ್ಯಾಪ್ಸಲ್ ಇರುತ್ತೆ. ದಿನಕ್ಕೆ 1 ಸ್ಯಾಚೆಟ್ ಮತ್ತು 2 ಕ್ಯಾಪ್ಸಲ್, ಬೆಳಿಗ್ಗೆ 1 ಸಂಜೆ 1 ಕ್ಯಾಪ್ಸಲ್ ತೊಗೋಬೇಕು. ಇದನ್ನು ಎಕ್ಸಾಕ್ಟಾಗಿ ಹೆಂಗೆ ತೊಗೋಬೇಕು ಅನ್ನತಕ್ಕಂಥದ್ದನ್ನು ನಿಮಗೆ ಈ ವಿಡಿಯೋನ, ಈ ಒಂದು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ನ ಯಾರು ತೋರಿಸ್ತಾ ಇದ್ದಾರೆ ಅವರಿಗೆ ಕೇಳಿದರೆ ನಿಮಗೆ ಆ ಪ್ರಾಡಕ್ಟನ್ನು ತಗೊಳ್ತಕ್ಕಂಥ ರೀತಿನ ಅವ್ರು ನಿಮಗೆ ತಿಳಿಸ್ತಾರೆ. ಇನ್ನು 3ನೇ ಪ್ರಾಡಕ್ಟ್ ಬಂದ್ಬಿಟ್ಟು ಫ್ಯಾಟ್ ಬಸ್ಟರ್. ಅದು ವೈಬರ್ ಗೋಲ್ಡ್ ಅಂತ ಹೇಳ್ತೀವಿ. ಅಂದರೆ ತೂಕವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ. ಇದರ ವಿಶೇಷವಾದ ವಿಚಾರ ಏನಪ್ಪ ಅಂತಂದರೆ, ನಮ್ಮ ಆಹಾರದ ಪದ್ಧತಿ, ಜೀವನ ಶೈಲಿ ಇವು ಯಾವ ಬದಲಾವಣೆ ಮಾಡೋ ಅವಶ್ಯಕತೆ ಇಲ್ಲ. ಆದರೂ ಕೂಡ ತೂಕವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಇದು ಸಹಕರಿಸುತ್ತೆ. ಇದು ವಿಶೇಷವಾದಂಥ ವಿಚಾರ. ವೈಬರ್ ಗೋಲ್ಡ್ ತಯಾರು ಮಾಡೋದಕ್ಕೆ ಬಳಕೆಯಾಗಿರತಕ್ಕಂಥ ಇಷ್ಟು ಪದಾರ್ಥಗಳು ನೀವು ಇಲ್ಲಿ ಕಾಣ್ತಾ ಇದ್ದೀರಾ. ಇದರ ಉಪಯೋಗಗಳೇನು ಅಂತಂದರೆ, ವೈಬರ್ ಗೋಲ್ಡ್ ನಿರಂತರ ನಾವು ಸೇವನೆ ಮಾಡೋದ್ರಿಂದ ಪ್ರತಿ ವಾರಕ್ಕೆ ಒಮ್ಮೆ ಸುಮಾರು 2 ಕಿಲೋಗ್ರಾಮ್ 2 kgಯಷ್ಟು ನಮ್ಮ ತೂಕವನ್ನು ಕಡಿಮೆ ಮಾಡ್ಕೊಳ್ಳೋಕೆ ಇದು ಸಹಕರಿಸುತ್ತೆ, ಸ್ವಾಭಾವಿಕವಾಗಿ ಯಾವುದೇ ರೀತಿಯಾದ ಅಡ್ಡ ಪರಿಣಾಮಗಳು ಇಲ್ಲದೇನೆ. ಆ್ಯಂಡ್
ತೂಕ ಕಡಿಮೆ ಮಾಡ್ಕೊಳ್ಳೋ ಸಲುವಾಗಿ ನೀವು ಆಹಾರ ಬಿಡೋ ಅವಶ್ಯಕತೆ ಇಲ್ಲ. ಮನೆಯಲ್ಲಿ ಎಲ್ಲರೂ ಆಹಾರ ಏನಂತ ತಯಾರು ಮಾಡ್ಕೊಂಡಿರ್ತಾರೆ ಅದೇ ಫುಡ್ ಆಹಾರವನ್ನು ನೀವು ಕೂಡ ತಗೋಬಹುದು. ಆದರೆ ಕ್ವಾಂಟಿಟಿ ಅದರ ಪ್ರಮಾಣ ಮಾತ್ರ ನೀವು ಕಡಿಮೆ ಮಾಡಬೇಕಾಗತ್ತೆ. ಓಕೆ. ಆ್ಯಂಡ್ ಈ ವೈಬರ್ ಗೋಲ್ಡಲ್ಲಿ ಪ್ರೋಟೀನ್ ಅನ್ನತಕ್ಕಂಥದ್ದು ಎಷ್ಟು ಇಲ್ಲ, 0%. ಹೀಗಾಗಿ ನಿಮ್ಮ ಕಿಡ್ನಿಗಳ ಮೇಲೆ ಪ್ರೆಷರ್ ಇಲ್ಲ, ಒತ್ತಡ ಇಲ್ಲ. ಹೀಗಾಗಿ ಏನಾಗುತ್ತೆ, ಕಿಡ್ನಿಗಳು ಸುರಕ್ಷಿತವಾಗಿರ್ತವೆ. ಇನ್ನು ವೈಬರ್ ಗೋಲ್ಡ್ ಪ್ರಾಡಕ್ಟ್ ಬಳಕೆ ಮಾಡೋದ್ರಿಂದ ಹೃದಯವನ್ನು ಕೂಡ ಆರೋಗ್ಯಕರವಾಗಿ ಇಡೋದಕ್ಕೆ ಇದು ಸಹಕರಿಸುತ್ತೆ. ಆ್ಯಂಡ್ ಶರೀರದಲ್ಲಿ ಈ ಬ್ಲಡ್ ಗ್ಲೂಕೋಸ್, ರಕ್ತದಲ್ಲಿದ್ದಂಥ ಸಕ್ಕರೆ ಅಂಶನ ಕೂಡ ಕಂಟ್ರೋಲ್ ಇಡೋದಕ್ಕೆ ಇದು ಕೂಡ ಸಹಕರಿಸುತ್ತೆ. ಹೀಗೆ ಈ ವೈಬರ್ ಗೋಲ್ಡ್ ಪ್ರಾಡಕ್ಟು ಸಾಕಷ್ಟು ಕೆಲಸಗಳನ್ನು ಮಾಡ್ತಾಯಿದೆ. ಆದರೆ ಇದರ ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ ತೂಕವನ್ನು ಕಡಿಮೆ ಮಾಡೋದಕ್ಕೋಸ್ಕರ ನಾವು ಇದನ್ನು ಬಳಕೆ ಮಾಡತಕ್ಕಂಥದ್ದು. ಈ ಒಂದು ಪ್ರಾಡಕ್ಟ್ ನಮಗೆ ಬಾಕ್ಸಲ್ಲಿ ಏನೇನು ಸಿಗುತ್ತೆ ಅಂದರೆ ಒಂದು ಸ್ಯಾಚೆಟಲ್ಲಿ 16 ಗ್ರಾಮ್ ಪೌಡ್ರ್ ರೂಪದಲ್ಲಿ ಬರುತ್ತೆ ಮತ್ತು 60 ಕ್ಯಾಪ್ಸಲ್ ಬರುತ್ತೆ. ಇದನ್ನು ನಮ್ಮ ದೇಹದ ಬಾಡಿ ಮಾಸ್ ಇಂಡೆಕ್ಸ್ ಅಂತ ಕರಿತೀವಿ. ಆ ಬಾಡಿ ಮಾಸ್ ಇಂಡೆಕ್ಸಿಗೆ ಅನುಗುಣವಾಗಿ ನಾವು ಇದನ್ನು ಬಳಸಬೇಕು. ಎಲ್ಲರಿಗೂ ಇದು ಸಾಮಾನ್ಯವಾದ ಒಂದೇ ಡೋಸು ಇರೋದಿಲ್ಲ. ಅಂದರೆ ನಿಮ್ಮ ಬಾಡಿ ಮಾಸ್ ಇಂಡೆಕ್ಸ್ ಪ್ರಕಾರ ದಿನಕ್ಕೆ 1 ಸ್ಯಾಚೆಟ್ ಬೇಕಾ ಅಥವಾ 2 ಸ್ಯಾಚೆಟ್ ಬೇಕಾ 3 ಸ್ಯಾಚೆಟ್ ಬೇಕಾ ಅನ್ನತಕ್ಕಂಥದ್ದು ಇದು ನಿರ್ಧಾರಗೊಳ್ಳುತ್ತೆ. ಸೊ ಹಾಗಾಗಿ ಇದನ್ನು ಪ್ರಾಡಕ್ಟನ್ನು ಬಳಕೆ ಮಾಡ್ತಕ್ಕಂಥ ವಿಧಾನ ಏನಿದೆ ಆ್ಯಂಡ್ ಎಷ್ಟು ಬಳಸಬೇಕು ಅನ್ನತಕ್ಕಂಥದ್ದನ್ನು ಈ ವಿಡಿಯೋನ ನಿಮಗೆ ಯಾರು ತೋರಿಸ್ತಾ ಇದ್ದಾರೆ ಅವ್ರನ್ನ ನೀವು ಕೇಳಿ ಅವ್ರು ನಿಮಗೆ ಸಜೆಸ್ಟ್ ಮಾಡ್ತಾರೆ, ಅದರ ಬಗ್ಗೆ ಸಲಹೆ ನೀಡ್ತಾರೆ. ಇನ್ನು ಒಂದು ಸ್ಯಾಚೆಟ್ ವೈಬರ್ ಎಷ್ಟು ಕೆಲಸ ಮಾಡುತ್ತಪ್ಪ, ನಮ್ಮ ಶರೀರದಲ್ಲಿದ್ದಂಥ ಫ್ಯಾಟ್ ಕೊಬ್ಬನ್ನು ಕರಗಿಸೋದಕ್ಕೆ, ನಾವು ಕ್ಯಾಲೋರಿ ಬರ್ನ್ ಮಾಡೋದಕ್ಕೆ 1 ಗಂಟೆಗಳ ಕಾಲ ಏನು ದೈಹಿಕ ಒಂದು ಚಟುವಟಿಕೆ ಮಾಡ್ತಾಯಿದ್ವಿ, ಜಿಮ್ಗೆ ಹೋಗೋದು, ಏರೋಬಿಕ್ಸ್ಗೆ ಹೋಗೋದು, ರನ್ನಿಂಗ್ ಮಾಡೋದು, ಜಾಗಿಂಗ್ ಮಾಡೋದು, ರೈಟ್. ಸೊ ಇವು ಯಾವನ್ನೂ ನೀವು ಕೂಡ ಮಾಡದೆ ಹೋದರೂ ಕೂಡ ನಿಮ್ಮ ದಿನನಿತ್ಯದ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ತಾ ಇದ್ದರೂ ಕೂಡ ಒಂದು ಸ್ಯಾಚೆಟ್ ವೈಬರ್ ಬಳಕೆ ಮಾಡೋದ್ರಿಂದ 1 ಗಂಟೆಗಳ ಕಾಲ ಎಷ್ಟು ನಾವು ಬರ್ನ್ ಮಾಡೋಕ್ಕೆ ಸಾಧ್ಯತೆ ಆಗಿತ್ತು ದೈಹಿಕ ಚಟುವಟಿಕೆ ಮಾಡಿ ಅಷ್ಟು ಕ್ಯಾಲೋರಿ ಬರ್ನ್ ಮಾಡ್ತದೆ ಒಂದು ಸ್ಯಾಚೆಟ್ ವೈಬರ್. ಇನ್ನು 4ನೇ ಪ್ರಾಡಕ್ಟ್ ಆಸ್ಟಿಯೋ ಡೆನ್ಸ್. ಸ್ನೇಹಿತರೆ, ಇವತ್ತು ಒಂದು ರೋಗದ ನಿಮಗೆ ಹೆಸರನ್ನು ಪರಿಚಯ ಮಾಡಿಕೊಡ್ತೇನೆ. ಇದು ರೋಗ ಪ್ರತಿಯೊಂದು ಮನೆಯಲ್ಲೂ ನಾವು ಇವತ್ತು ಕಾಣಬಹುದು. ಆ ರೋಗದ ಹೆಸರೇ ಆಸ್ಟಿಯೋಪೊರೋಸಿಸ್. ಆಸ್ಟಿಯೋ ಅಂತಂದರೆ ಮೂಳೆ, ಬೋನ್. ಪೋರಸ್ ಅಂತಂದರೆ ಆ ಮೂಳೆಯನ್ನು ನಾವು ಅಡ್ಡವಾಗಿ ಕತ್ತರಿಸಿ ನೋಡಿದ್ರೆ ಸಣ್ಣ 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 ರಂಧ್ರಗಳು ಕಾಣ್ತದೆ, ಅದನ್ನೇ ಪೋರಸ್ ಅಂತ ಕರಿತೀವಿ. ಆ ಪೋರಸ್ ರಂಧ್ರಗಳು ಒಂದು ವೇಳೆ ಹಗಲ ಆಗ್ತಾ ಇದೆ, ದೊಡ್ಡದಾಗ್ತಾ ಇದೆ ಅಂತಂದರೆ ಅವಾಗ ಅದು ರೋಗವಾಗಿ ಮಾರ್ಪಾಟಾಯಿತು ಅಂತ ಅರ್ಥ. ಅಂದರೆ ಪೋರೋಸಿಸ್ ಅಂತ ಕರಿತೀವಿ. ಅಂದರೆ ಆಸ್ಟಿಯೋಪೊರೋಸಿಸ್ ಅಂದರೆ ಮೂಳೆಗಳು ದುರ್ಬಲಗೊಳ್ಳುವಿಕೆ, ಮೂಳೆಗಳು ವೀಕ್ ಆಗ್ತಾ ಇದೆ, ಮೆದು ಆಗ್ತಾ ಇದೆ ಅಂತ ಅರ್ಥ. ಈ ಆಸ್ಟಿಯೋಪೊರೋಸಿಸ್ ಹೆಣ್ಣು ಮಕ್ಕಳಲ್ಲಿ 25ನೇ ವಯಸ್ಸಿಂದನೇ ಆರಂಭ ಆಗುತ್ತೆ. ಇನ್ನು ಗಂಡು ಮಕ್ಕಳಲ್ಲಿ 35ನೇ ವಯಸ್ಸಿಂದ ಆರಂಭ ಆಗತಕ್ಕಂಥದ್ದು ಸಹಜವಾಗಿ. ಆಸ್ಟಿಯೋಪೊರೋಸಿಸ್ ಮೂಳೆಗಳು ವೀಕ್ ಆದಾಗ ಜಾಯಿಂಟ್ ವೀಕ್ ಆಗುತ್ತೆ, ಜಾಯಿಂಟ್ಗಳು ವೀಕ್ ಆದಾಗ ಮಸಲ್ಸ್ ಕೂಡ ವೀಕ್ ಆಗುತ್ತೆ. ಸೊ ಜಾಯಿಂಟ್ಗಳು ವೀಕ್ ಆದಾಗ ನಮಗೆ ಕಂಡುಬರ್ತಕ್ಕಂಥ ನೋವು ಆಲ್ಮೋಸ್ಟ್ ಮಂಡಿಗಳಲ್ಲಿ ಹೆಚ್ಚು. ಸೊ ನಾವಾಗ ಡಾಕ್ಟ್ರನ್ನ ಸಲಹೆ ಪಡಿತೀವಿ. ಸೊ ಡಾಕ್ಟ್ರುಗಳ ಸಲಹೆ ಪ್ರಕಾರ ಏನಂತಂದರೆ ಇವತ್ತು ಅದಕ್ಕೆ ಶಾಶ್ವತ ಪರಿಹಾರ ನಮಗೆ ಸಿಗ್ತಾ ಇಲ್ಲ. ಸೊ ಹೀಗಾಗಿ ಪೇಯ್ನ್ ಕಿಲ್ಲರ್, ನೋವು ನಿವಾರಕ ಮಾತ್ರೆಗಳನ್ನು ನಾವು ತಗೊಳ್ಕೋಬೇಕಾಗತ್ತೆ. ಅದಕ್ಕೆ ಕೊನೆಯೇ ಇಲ್ಲ, ರೈಟ್. ಎಲ್ಲಿವರೆಗೂ ಆ ನೋವು ನಿವಾರಕ ಮಾತ್ರೆಗಳ ಶಕ್ತಿ ಇರುತ್ತೆ ಎಲ್ಲಿವರೆಗೂ ನೋವು ಕಡಿಮೆ ಅನಿಸುತ್ತೆ, ಮತ್ತೆ ಯಥಾ ಪ್ರಕಾರ ನೋವು ಆರಂಭ ಆಗುತ್ತೆ, ಮತ್ತೆ ಅವಾಗ ಔಷಧಿಗಳ ಮೇಲೆ ಅವಲಂಬನೆ ಆಗಬೇಕಾಗತ್ತೆ. ಅದಕ್ಕೆ ಇಲ್ಲಿ ಒಂದು ಶಾಶ್ವತ ಪರಿಹಾರ ಅಂತ ನಾವು ಹೇಳ್ಬೋದು. ಓಕೆ, ಇಲ್ಲಿ ಡಾಕ್ಟರ್ ಚೆಲ್ಲಾ ಅವರಿಂದ ಸಿಕ್ಕಿರತಕ್ಕಂಥ ಒಂದು ಪವಿತ್ರವಾದಂಥ ಒಂದು ಸೊಲ್ಯೂಷನ್ ಏನಪ್ಪ ಅಂತಂದರೆ ಆಸ್ಟಿಯೋ ಡೆನ್ಸ್. ಆಸ್ಟಿಯೋ ಡೆನ್ಸ್ ಪ್ರಾಡಕ್ಟ್ನ ತಯಾರು ಮಾಡೋಕ್ಕೆ ಬಳಕೆ ಆಗಿರ್ತಕ್ಕಂಥ ಪದಾರ್ಥಗಳು ಇಷ್ಟೆಲ್ಲ ಬಳಕೆ ಆಗಿದೆ. ಇದರ ಬೆನಿಫಿಟ್ ಏನೇನು? ಇದು ನೇರವಾಗಿ 3 ಅಂಶಗಳ ಮೇಲೆ ನಮಗೆ ಅನುಕೂಲ ಮಾಡಿಕೊಡುತ್ತೆ. ಮೊದಲನೇದಾಗಿ ನಮ್ಮ ಮೂಳೆಗಳನ್ನು ಗಟ್ಟಿಗೊಳಿಸುತ್ತೆ. ಇನ್ನು ಆ ಮೂಳೆಗಳು ಸೌಕಳಿ ಅಂತ ಏನಾಗಿತ್ತು ಆ ತುದಿನಲ್ಲಿ, ಓಕೆ, ಆ ಮೂಳೆಗಳ ಸೌಕಳಿನ ಮತ್ತೆ ರೀಸ್ಟ್ರಕ್ಚರಿಂಗ್ ಮಾಡ್ತಕ್ಕಂಥದ್ದು, ಅಂದರೆ ರೀಜನರೇಟ್ ಮಾಡ್ತಕ್ಕಂಥದ್ದು. ಹಾಗಾಗಿ ಕಾರ್ಟಿಲೇಜ್ ರೀಜನರೇಟ್ ಆಗೋದರಿಂದ, ಇಂಪ್ರೂವ್ಮೆಂಟ್ ಆಗೋದರಿಂದ ಮತ್ತು ಶಾಶ್ವತವಾಗಿ ನಾವು ನೋವಿನಿಂದ ಹೊರಗಡೆ ಬರೋದಕ್ಕೆ ಸಹಕರಿಸುತ್ತೆ. ಅದ್ಭುತವಾದಂಥ ಒಂದು ಫಾರ್ಮುಲಾ. ಇನ್ನು ಮಸಲ್ಸ್, ಮಾಂಸಖಂಡಗಳನ್ನು ಕೂಡ ಇದು ಬೆಳವಣಿಗೆಗೆ ಸಹಕರಿಸುತ್ತೆ ಆಸ್ಟಿಯೋ ಡೆನ್ಸ್ ಪ್ರಾಡಕ್ಟ್. ಸ್ನೇಹಿತರೆ, ಆಸ್ಟಿಯೋ ಡೆನ್ಸ್ ಪ್ರಾಡಕ್ಟ್ ಒಟ್ಟಾರೆ ನಾವು ಬಳಕೆ ಮಾಡೋದ್ರಿಂದ ಮೂಳೆಗಳ ಸಾಂದ್ರತೆಯನ್ನು ಸರಿಪಡಿಸುತ್ತೆ, ನಾರ್ಮಲಿ ತರುತ್ತೆ. ಓಕೆ, ನೆಕ್ಸ್ಟ್
ಸುಮಾರು ಎಷ್ಟು ವರ್ಷಗಳ ನೋವಿರ್ಬೋದು ಶರೀರದಲ್ಲಿ. ಎಕ್ಸಾಂಪಲ್ 5 ವರ್ಷಗಳಿಂದ ನೋವಿದೆ ಸರ್, ಜಾಯಿಂಟ್ ಪೇಯ್ನ್. 10 ವರ್ಷಗಳಿಂದ ಇದೆ, 15 ವರ್ಷಗಳಿಂದ, 20 ವರ್ಷಗಳಿಂದ ಕ್ರಾನಿಕ್ ಜಾಯಿಂಟ್ ಪೇಯ್ನ್ ಅಂತ ಅಂತೀವಿ. ಸೊ ಈ ಥರ ಎಷ್ಟೇ ವರ್ಷಗಳ ಹಳೇ ಜಾಯಿಂಟ್ ಪೇಯ್ನ್ ಇದ್ದರೂ ಕೂಡ ಈ ಒಂದು ಪ್ರಾಡಕ್ಟ್ ಬಳಕೆ ಮಾಡೋದ್ರಿಂದ, ಆಸ್ಟೆಡೆನ್ಸ್ ಬಳಕೆ ಮಾಡೋದ್ರಿಂದ ನಾವು ಆ ನೋವಿನಿಂದ ಹೊರತರೋದಕ್ಕೆ ಈ ಒಂದು ಪ್ರಾಡಕ್ಟು ಸಹಕರಿಸ್ತಾ ಇದೆ. ಈ ಆಸ್ಟೆಡೆನ್ಸ್ ಪ್ರಾಡಕ್ಟಲ್ಲಿ ನಮಗೆ 30 ಸ್ಯಾಚೆಟ್ ಪೌಡ್ರ್ ರೂಪದಲ್ಲಿ ಬರುತ್ತೆ ಮತ್ತು 60 ಕ್ಯಾಪ್ಸೂಲ್ ಬರುತ್ತೆ. ಇದನ್ನು ದಿನಕ್ಕೆ 2 ಕ್ಯಾಪ್ಸೂಲ್ ತೊಗೋಬೇಕು, ಬೆಳಿಗ್ಗೆ ಒಂದು ಸಂಜೆ ಒಂದು. ಮತ್ತು ಸ್ಯಾಚೆಟ್ ಬಂದುಬಿಟ್ಟು ಇದನ್ನು ನಾವು ಸಂಜೆ ಸಮಯದಲ್ಲಿ ತೊಗೊಂಡ್ರೆ ಒಳ್ಳೆಯದು. ಒಂದು 200 ml ನೀರಲ್ಲಿ ಪೌಡ್ರನ್ನ ಮಿಕ್ಸ್ ಮಾಡಿ ತೊಗೊಳ್ತಕ್ಕಂಥದ್ದು. ಸಂಜೆ ಸಮಯ ಅಂದರೆ ಮಧ್ಯಾಹ್ನ ಊಟ ಆಗಿ 3 ಗಂಟೆಗಳ ನಂತರ, ಅಂದರೆ 5ರಿಂದ 6ರ ಮಧ್ಯ ಇದನ್ನು ಬಳಕೆ ಮಾಡತಕ್ಕಂಥದ್ದು. ಸೊ ಇದನ್ನು ಬಳಕೆ ಮಾಡತಕ್ಕಂಥ ಸರಿಯಾದ ಪದ್ಧತಿಯನ್ನು ನೀವು ಈ ವಿಡಿಯೋ ತೋರಿಸ್ತಾ ಇರತಕ್ಕಂಥ ವ್ಯಕ್ತಿನ ನೀವು ಕೇಳಿ, ನಿಮಗೆ ಅವ್ರು ಹೇಳ್ತಾರೆ. ಇನ್ನು ಆಸ್ಟೆಡೆನ್ಸ್ ಬಳಕೆ ಮಾಡ್ತಕ್ಕಂಥ ವ್ಯಕ್ತಿಗಳು ಇದ್ರ ಜೊತೆಯಲ್ಲಿ ಇನ್ನೂ ಚೆನ್ನಾಗಿ ಭಾಳ ಬೇಗ ಅವ್ರಿಗೆ ರಿಸಲ್ಟ್ ಪಡಿಬೇಕಂತಂದರೆ ಒಂದು ಸಣ್ಣ ಕೆಲಸ ಮಾಡ್ಬೋದು. ಏನಪ್ಪ ಅಂತಂದರೆ ದಿನನಿತ್ಯ ನಿಮ್ಮ ಶರೀರವನ್ನು ಸೂರ್ಯನ ಕಿರಣಗಳಿಗೆ ಒಡ್ಡುವತಕ್ಕಂಥದ್ದು, ಒಂದು ಎಕ್ಸ್ಪೋಸ್ ಮಾಡತಕ್ಕಂಥದ್ದು. ಅಷ್ಟೇ ಅಲ್ಲ, ದಿನನಿತ್ಯ 30 ನಿಮಿಷಗಳ ಕಾಲ ನಿಧಾನವಾಗಾದರೂ ಸರಿಯೇ ನೀವು ಒಂದು ನಡೆಯೋದು ಮಾಡತಕ್ಕಂಥದ್ದು, ವಾಕ್ ಮಾಡತಕ್ಕಂಥದ್ದು. ಸೊ ಇದು ಮಾಡ್ತಾಯಿದ್ರೆ ನಿಮಗೆ ಇನ್ನೂ ಬೇಗ ಅದ್ಭುತವಾದ ರಿಸಲ್ಟ್ಗಳು ಪಡೆಯೋದಕ್ಕೆ ಸಾಧ್ಯ. ಸೊ ಈ ಪ್ರಾಡಕ್ಟನ್ನು 3ರಿಂದ 6 ತಿಂಗಳವರೆಗೆ ಒಂದು ಕೋರ್ಸ್ ಮಾಡಿದರೆ ಸಾಕು, ಆನಂತರ ಇದರ ಅವಶ್ಯಕತೆ ಇರೋದಿಲ್ಲ. ನೆಕ್ಸ್ಟ್, ಒಂದು ವಿಶೇಷವಾದಂಥ ಹೆಮ್ಮೆಯ ವಿಚಾರ, ಈ ಪ್ಯಾಂಡಮಿಕ್ ಸಿಚುಯೇಷನ್, ಈ ಕರೋನಾ ಅನ್ನತಕ್ಕಂಥದ್ದು ನಮ್ಮ ಭಾರತಕ್ಕೆ ಬಂದ ನಂತರ ಸಾವಿರಾರು ಕಾರ್ಯಕ್ರಮಗಳನ್ನು ಆನ್ಲೈನಲ್ಲಿ ಏರ್ಪಡಿಸ್ಬಿಟ್ಟು ಆನ್ಲೈನ್ ಮುಖಾಂತರ ಇವತ್ತು ಕೋಟ್ಯಾಂತರ ಜನ ಆ ಒಂದು ವೈರಸ್ಸನ್ನು ತಡೆಗಟ್ಟುವಲ್ಲಿ ಹೇಗೆ ಕ್ರಮವನ್ನು ವಹಿಸಬೇಕನ್ನತಕ್ಕಂಥದ್ದನ್ನು ಡಾಕ್ಟರ್ ಚೆಲ್ಲಾ ಅವರು ನಡೆಸ್ಕೊಟ್ಟಿದ್ದಾರೆ ಸ್ನೇಹಿತರೆ. ಹೀಗಾಗಿ ಅವರೊಂದು ಸೇವೆಯನ್ನು ಪರಿಗಣಿಸಿಬಿಟ್ಟು ಕೋವಿಡ್-19 ವಾರಿಯರ್ ಅವಾರ್ಡ್ ಅನ್ನತಕ್ಕಂಥದ್ದು ಕೂಡ ನಮಗಿಲ್ಲಿ ಡಾಕ್ಟರ್ ಚೆಲ್ಲಾ ಅವರಿಗೆ ಕೊಟ್ಟಿರ್ತಕ್ಕಂಥ ಅವಾರ್ಡನ್ನು ನಾವು ನೋಡ್ಬೋದು. ಅದ್ರ ಜೊತೆಯಲ್ಲಿ ಡಾಕ್ಟರ್ ಚೆಲ್ಲಾ ಅವರು ಯಾವುದೇ ರೀತಿಯಾದ ವೈರಸ್ಗಳಿಂದ ಬರತಕ್ಕಂಥ ರೋಗವನ್ನು ತಡೆಗಟ್ಟುವಲ್ಲಿ ಒಂದು ಅತ್ಯದ್ಭುತವಾದಂಥ ಪ್ರಾಡಕ್ಟನ್ನು, ಉತ್ಪನ್ನವನ್ನು ತಯಾರು ಮಾಡಿದ್ದಾರೆ. ಅದರ ಹೆಸರೇ ವಿರುನ್. VI ಅಂದರೆ ವೈರಸ್, RUN ರನ್, ಅಂದರೆ ಈ ವೈರಸ್ ನಿಮ್ಮಿಂದ ದೂರ ಓಡೋಗತಕ್ಕಂಥದ್ದು. ಇಲ್ಲಿ ನೋಡಿ, ಚಿತ್ರದಲ್ಲಿ ಕಾಣ್ತಾ ಇದೆ ಸಾಕಷ್ಟು ವೈರಸ್ಗಳ ಚಿತ್ರ. ಅಂದರೆ ಇಲ್ಲಿ ಯಾವುದೋ ಒಂದು ಥರದ ವೈರಸ್ ಅಲ್ಲ, H1N1 ವೈರಸ್ ಆಗಿರ್ಬೋದು, ಅಥವಾ ಎಬೋಲಾ ಆಗಿರ್ಬೋದು, ಸಾರ್ಸ್ ಆಗಿರ್ಬೋದು, ಡೆಂಗು ಅಂತ ಆಗಿರ್ಬೋದು, ಚಿಕನ್ ಗುನ್ಯಾ ಅಂತ ಆಗಿರ್ಬೋದು. ಹೀಗೆ ಯಾವುದೇ ರೀತಿಯ ವೈರಸ್ಗಳ ಒಂದು ತೊಂದರೆನ ತಡೆಗಟ್ಟುವಲ್ಲಿ, ಇನ್ಫೆಕ್ಷನ್ ಆಗೋ ತಡೆಗಟ್ಟುವಲ್ಲಿ ಈ ಒಂದು ಪ್ರಾಡಕ್ಟು ಕೆಲಸ ಮಾಡ್ತಾ ಇದೆ. ಹಾಗಾಗಿ ಇದನ್ನು ಲೈಫ್ ಗಾರ್ಡ್ ಅಂತ ಕರೀತಾ ಇದ್ದಾರೆ. ಸ್ನೇಹಿತರೆ, ವಿರುನ್ ಪ್ರಾಡಕ್ಟ್ ತಯಾರು ಮಾಡೋಕ್ಕೆ ಬಳಕೆಯಾಗಿರ್ತಕ್ಕಂಥದ್ದು 33 ಪದಾರ್ಥಗಳು, ಎಲ್ಲ ಸ್ವಾಭಾವಿಕವಾಗಿ ಪ್ರಕೃತಿದತ್ತವಾಗಿ ಸಿಗ್ತಾ ಇರತಕ್ಕಂಥದ್ದು. ಸೊ ಈ ಪ್ರಾಡಕ್ಟ್ ಬಳಕೆ ಮಾಡೋದ್ರಿಂದ ಏನು ಉಪಯೋಗಗಳು ಪಡಿಬೋದು ಅಂತಂದರೆ, ಶರೀರದಲ್ಲಿ ವೈರಲ್ ಇನ್ಫೆಕ್ಷನ್ ಆಗೋದನ್ನು ತಡೆಗಟ್ಟುತ್ತೆ. ಮತ್ತು ಶರೀರದಲ್ಲಿ ವೈರಲ್ ಇನ್ಫೆಕ್ಷನ್ ಆದಮೇಲೂ ಕೂಡ ಅದು ಹರಡುವುದನ್ನು ತಡೆಗಟ್ಟುತ್ತೆ. ಸೊ ಹೀಗಾಗಿ ವೈರಲ್ ಇನ್ಫೆಕ್ಷನ್ ಆಗತಕ್ಕಂಥ ಸಮಸ್ಯೆಗಳನ್ನು ತಡೆಗಟ್ಟೋದಕ್ಕೆ ಇದು ಸಹಕರಿಸುತ್ತೆ. ಹೇಗೆ ಅಂತಂದರೆ, ಈ ವಿರುನ್ ಪ್ರಾಡಕ್ಟ್ನ ಬಳಸಿದ್ದೀವಿ ಅಂತಂದರೆ ವೈರಸ್ಗಳು ಶರೀರದಲ್ಲಿ ಉಲ್ಬಣಗೊಳ್ಳಲ್ಲ. ಅಂದರೆ 1ಕ್ಕೆ 2, 2ಕ್ಕೆ 4, 4ಕ್ಕೆ 8 ಈ ಥರ ಬೆಳವಣಿಗೆ ಆಗೋದನ್ನು ತಡೆಗಟ್ಟುತ್ತೆ ಈ ಒಂದು ವಿರುನ್ ಪ್ರಾಡಕ್ಟ್. ಸೊ ಹೀಗಾಗಿ ಯಾವುದೇ ರೀತಿಯಾದ ಬ್ಯಾಕ್ಟೀರಿಯಾ ಮತ್ತು ವೈರಸ್ಗಳಿಂದ ಬರತಕ್ಕಂಥ ಇನ್ಫೆಕ್ಷನ್ನ ಮುಂಜಾಗ್ರತೆ ವಹಿಸಿ ತಡೆಗಟ್ಟುವಲ್ಲಿ ಈ ಪ್ರಾಡಕ್ಟು ಅದ್ಭುತ ಕೆಲಸ ನಿರ್ವಹಿಸ್ತಾ ಇದೆ. ಆ್ಯಂಡ್ ಹೆಲ್ಪ್ಸ್ ಟು ಇನ್ಕ್ರೀಸ್ ಇಮ್ಯುನಿಟಿ, ಅಂದರೆ ನಮ್ಮ ಶರೀರದ ಒಂದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ಅದರ ಮುಖಾಂತರ ಯಾವುದೇ ರೀತಿಯ ವೈರಲ್ ಇನ್ಫೆಕ್ಷನ್ಸ್ನ ಆಗದ ಹಾಗೆ ತಡೆಗಟ್ಟುವಲ್ಲಿ ಸಾಧ್ಯ. ಸ್ನೇಹಿತರೆ ಇಲ್ಲಿ ಒಂದು ಅಂಡರ್ಲೈನ್ ಮಾಡಿ, HIV ಕೂಡ ಒಂದು ವೈರಸ್ ನಮ್ಗೆ ಗೊತ್ತಿರತಕ್ಕಂಥದ್ದು. ನೋಡಿ, ಈ ವೈರಸ್ ಎಷ್ಟು ಮಟ್ಟಿಗೆ ನಾವು ಇದನ್ನು ತಡೆಗಟ್ಟೋಕ್ಕೆ ಸಾಧ್ಯ ಈ ಒಂದು ಪ್ರಾಡಕ್ಟಿಂದ ಅನ್ನೋದಕ್ಕೆ ಸಿಂಪಲ್ ಉದಾಹರಣೆ ಕೊಟ್ಟಿರ್ತೀನಿ. ಒಂದು ವೇಳೆ HIV ಪೇಷಂಟ್ಗಳು ಏನಾದರೂ ನಿಮಗೆ ಕಂಡಿದ್ದಾರೆ ಅಂತಂದರೆ ಅವರಿಗೆ ಒಂದು ಲ್ಯಾಬಲ್ಲಿ ಟೆಸ್ಟ್ ಮಾಡಿಸ್ಕೊಳ್ಳೋಕೆ ಹೇಳಿ ರಿಪೋರ್ಟ್. ಏನದು? CD4 ಕೌಂಟ್ ಟೆಸ್ಟ್. ಆ CD4 ಕೌಂಟ್ ಟೆಸ್ಟ್ ಲ್ಯಾಬ್ ರಿಪೋರ್ಟ್ ಇಟ್ಕೊಳ್ಳಿ. ಪುನಃ ಈ ಪ್ರಾಡಕ್ಟನ್ನು ಆರಂಭ ಮಾಡಲಿ, ವಿರುನನ್ನು. 1 ತಿಂಗಳ ನಂತರ ಮತ್ತೆ CD4 ಕೌಂಟ್ ಟೆಸ್ಟ್ ಮಾಡಿಸ್ಲಿ. ಅವರ ಒಂದು ವ್ಯತ್ಯಾಸ ರಿಪೋರ್ಟಲ್ಲಿ ನೋಡಬಹುದು. ಈವನ್ ಫಿಸಿಷಿಯನ್, ಡಾಕ್ಟರ್ಸ್ ಕೂಡ ಆಶ್ಚರ್ಯಚಕಿತರಾಗ್ತಾರೆ, ಇಷ್ಟು ಮಟ್ಟಿಗೆ ಪ್ರಾಡಕ್ಟ್ ಸಹಕರಿಸ್ತಾ ಇದೆಯಾ ಅನ್ನತಕ್ಕಂಥದ್ದು. ಅಂದರೆ
ಹಾಗೆ ಇದು ಅದ್ಭುತವಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ಯಾವುದೇ ರೀತಿಯಾದ ವೈರಸ್ ಇನ್ಫೆಕ್ಷನ್ ತಡೆಗಟ್ಟಕ್ಕಿದು ಒಂದು ಅದ್ಭುತವಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ಇನ್ನು ಸಹಜವಾಗಿ ಆಗತಕ್ಕಂಥ ಶೀತ, ನೆಗಡೆ, ಕೆಮ್ಮು, ಓಕೆ, ಅಥವಾ ಗಂಟಲು ನೋವಾಗಿರ್ಬೋದು, ಓಕೆ, ಈ ಥರ ಜ್ವರ, ಈ ಥರದ್ದು ಏನಾದರೂ ಲಕ್ಷಣಗಳು ನಿಮಗೆ ಕಾಣ್ತಾ ಇದೆ ಅಂತ ಅಂದ್ಕೊಳ್ಳುವ. ಈ ಪ್ರಾಡಕ್ಟ್ ನೀವು ಬಳಕೆ ಮಾಡಿದಿರಿ ಅಂತಂದರೆ ಒಂದು ರಾತ್ರಿಯಲ್ಲೇ ಸುಮಾರು ಪರ್ಸೆಂಟೇಜ್ ನಾವು ಇದನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳೋದಕ್ಕೆ ಸಹಕರಿಸುತ್ತೆ. ಅಂದರೆ ಒಂದು ರಾತ್ರಿ ಡೋಸಲ್ಲೇ ನಿಮಗೆ ಎಷ್ಟು ಬದಲಾವಣೆ ಆಗಿದೆ, ಅನುಕೂಲ ಆಗಿದೆ ಅನ್ನತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಹಾಗೆ ಇನ್ಫ್ಲಮೇಷನ್ ಆಫ್ ಹಾರ್ಟ್, ಅಂದರೆ ಈ ಹೃದಯವನ್ನು ಹುರಿಯತಕ್ಕಂಥದ್ದು, ಅದನ್ನು ಕೂಡ ತಡೆಗಟ್ಟಲಿ ಇದು ಸಹಕರಿಸುತ್ತೆ. ಆ್ಯಂಡ್ ಮಾನಸಿಕ ಖಿನ್ನತೆಯಿಂದ ಹೊರಗೆ ತರೋದಕ್ಕೆ ಸಹಕರಿಸುತ್ತೆ. ಸುಸ್ತು, ಆಯಾಸ ಇದನ್ನೆಲ್ಲ ತಡೆಗಟ್ಟುವಲ್ಲಿ ಇದು ಸಹಕರಿಸುತ್ತೆ. ಆ್ಯಂಡ್ ಡಯಾಬಿಟಿಕ್ ಪೇಷಂಟ್ಗಳು ಕೂಡ ಶುಗರ್ ಲೆವೆಲ್ಲು ಅವರು ತೊಗೊಂಡ ದಿನ ಏನಿದೆ ಅದನ್ನು ಕಂಟ್ರೋಲ್ ಇಡೋದಕ್ಕೆ ಕೂಡ ಇದು ಸಹಕರಿಸ್ತಕ್ಕಂಥದ್ದು. ಒಂದು ಮಾತಲ್ಲಿ ನಾನು ನಿಮ್ಗೆ ಹೇಳಿರ್ತೇನೆ, ವಿರುನ್ ಪ್ರಾಡಕ್ಟ್ ಯಾವ ಉದ್ದೇಶಕ್ಕೋಸ್ಕರ ತೊಗೊಳ್ಳೋದು ಅಂತಂದರೆ ಯಾವುದೇ ರೀತಿಯಾದ ವೈರಸ್ ಅಥವಾ ಬ್ಯಾಕ್ಟೀರಿಯಾಗಳ ಇನ್ಫೆಕ್ಷನ್ನ ಆಗದ ಹಾಗೆ ತಡೆಗಟ್ಟುವಲ್ಲಿ ಈ ಒಂದು ಪ್ರಾಡಕ್ಟನ್ನು ನಾವು ಬಳಕೆ ಮಾಡತಕ್ಕಂಥದ್ದು. ಆದರೆ ಅದರ ಜೊತೆಯಲ್ಲಿ ಈ ಉಳಿದ ರೋಗಗಳನ್ನು ಕೂಡ ಅದು ಸಹಕರಿಸುತ್ತೆ ತಡೆಗಟ್ಟುವಲ್ಲಿ ಈ ಒಂದು ಪ್ರಾಡಕ್ಟು ವಿರುನ್. ಈ ಒಂದು ಪ್ರಾಡಕ್ಟ್ ವಿರುನ್ ಬಾಕ್ಸಲ್ಲಿ 30 ಸ್ಯಾಚೆಟ್ಟು ಲಿಕ್ವಿಡ್ ಬರುತ್ತೆ ಆ್ಯಂಡ್ 60 ಕ್ಯಾಪ್ಸೂಲ್ ಬರುತ್ತೆ. ಪ್ರತಿನಿತ್ಯ ಇದು ನಾರ್ಮಲ್ ಡೋಸ್ ಆಗಿ, ಅಂದರೆ ನಾವೊಂದು ಪ್ರಿವೆನ್ಷನ್ ಪರ್ಪಸ್ ಬಳಸ್ತಾ ಇದ್ದೀವಿ ಅಂತಂದರೆ ಒಂದು ಸ್ಯಾಚೆಟ್ 2 ಕ್ಯಾಪ್ಸೂಲ್ ಒಂದು ದಿನಕ್ಕೆ ತೊಗೊಂಡ್ರೆ ಸಾಕಾಯಿತು. ಆ್ಯಂಡ್ ಒಂದು ವೇಳೆ ಯಾರಾದರೂ ವೈರಲ್ ಇನ್ಫೆಕ್ಷನ್ ಆಗಿದೆ ಓಕೆ ಅಂದವರಿಗೆ 1 ವಾರಗಳ ಕಾಲ 2 ಸ್ಯಾಚೆಟ್ಟು 4 ಕ್ಯಾಪ್ಸೂಲ್ ತೊಗೋಬೋದು ಬೆಳಗ್ಗೆ ಸಂಜೆ. ಆ್ಯಂಡ್ ಈಗಾಗಲೇ ಬೆಡ್ ರಿಟರ್ನ್ ಆಗಿದ್ದಾರೆ, ಭಾಳ ಸಿವಿಯರ್ ಕಂಡೀಷನ್ ಆಗಿದೆ, ವೈರಲ್ ಇನ್ಫೆಕ್ಷನ್ ಆಗಿಬಿಟ್ಟು ಅಂತಂದರೆ ಅವ್ರಿಗೆ 1 ವಾರಗಳ ಕಾಲ 3 ಸ್ಯಾಚೆಟ್ 6 ಕ್ಯಾಪ್ಸೂಲ್ ತನಕ ಕೊಡ್ಬೋದು. ಆ ನಂತರ 1 ವಾರ ಆದ ಮೇಲೆ ಮತ್ತೆ ಆ ಪ್ರಮಾಣವನ್ನು ಡೋಸ್ನ ಕಡಿಮೆ ಮಾಡ್ತಕ್ಕಂಥದ್ದು. ಮತ್ತೊಂದು ಲಾಸ್ಟ್ ಪ್ರಾಡಕ್ಟ್ ಆದರೆ ನಾಟ್ ಎ ಲೀಸ್ಟ್, ಓಕೆ. ಸೊ ಈ ಒಂದು ಪ್ರಾಡಕ್ಟ್ ಅದ್ಭುತವಾದ ಕೆಲಸ ಇವತ್ತು ನಮ್ಮ ಇಂಡಿಯಾದಲ್ಲಿ ಈ ಒಂದು ಪ್ರಾಡಕ್ಟಿಂದ ಸಿಗ್ತಾ ಇರತಕ್ಕಂಥದ್ದು ಒಂದು ಅನುಕೂಲ. ಡ್ರಮ್ಸ್ ಅಪ್ ಅಂತ ಹೇಳ್ತೀವಿ. ಇದರ ಕ್ಯಾಪ್ಷನ್ ಥಂಡರ್ ಇನ್ಸೈಡ್. ಸ್ನೇಹಿತರೆ, ಈ ಒಂದು ಪ್ರಾಡಕ್ಟನ್ನ ತಯಾರು ಮಾಡೋದ ಉದ್ದೇಶ ಏನಪ್ಪ ಅಂದರೆ ಡಾಕ್ಟರ್ ಚಲ್ಲಾ ಅವ್ರದ್ದು ಅನಿಮಿಯಾ ಫ್ರೀ ವರ್ಲ್ಡ್, ಅಂದರೆ ರಕ್ತಹೀನತೆ ಅನ್ನತಕ್ಕಂಥದ್ದು ಇವತ್ತು ಕನಿಷ್ಠ 21% ಹೆಚ್ಚಿಗೆ ಇದೆ ನಮ್ಮ ಇಂಡಿಯಾದಲ್ಲಿ, ಪ್ರಪಂಚದಾದ್ಯಂತನೂ ಅಂತ ಅನ್ಬೋದು. ಅದನ್ನು ತಡೆಗಟ್ಟುವಲ್ಲಿ ಈ ಒಂದು ಪ್ರಾಡಕ್ಟು ಒಳ್ಳೆ ಕೆಲಸನ ಮಾಡ್ತಾಯಿದೆ. ಸೊ ಡ್ರಮ್ಸ್ ಅಪ್ ಪ್ರಾಡಕ್ಟನ್ನು ತಯಾರು ಮಾಡೋಕ್ಕೆ ಬಳಕೆ ಆಗಿರ್ತಕ್ಕಂಥ ಪದಾರ್ಥ ಮೊರಿಂಗಾ ಒಲಿಫೆರಾ, ನುಗ್ಗೆ ಸೊಪ್ಪು, ನುಗ್ಗೆಕಾಯಿ, ಓಕೆ, ಆ್ಯಂಡ್ ಅಶ್ವಗಂಧ, ಜ್ಯೇಷ್ಠ ಮಧು, ಗ್ಲಜರಿಯಾ ಗ್ಲಾಬ್ರಾ ಅಂತ ಕರಿತೀವಿ, ಆ್ಯಂಡ್ ಶಿಲಾಜಿತ್, ಹಿಮಾಲಯ ಬಂಡೆಗಳಲ್ಲಿ ಸಿಗತಕ್ಕಂಥದ್ದು ಶಿಲಾಜಿತ್, ಆ್ಯಂಡ್ ಮಂದುರ ಭಸ್ಮ, ಶಂಖ ಭಸ್ಮ, ಲೋಹ ಭಸ್ಮ, ಪ್ರವಾಳ ಭಸ್ಮ, ಚಂದ್ರ ಪ್ರಭಾವತಿ ಭಸ್ಮ. ಇಲ್ಲಿ 5 ರೀತಿಯಾದ ಭಸ್ಮಗಳನ್ನು ಬಳಕೆ ಮಾಡಿದ್ದಾರೆ. ಈ 5 ಭಸ್ಮಗಳನ್ನು ತಯಾರು ಮಾಡೋದಕ್ಕೆ ಬಳಕೆ ಆಗಿರ್ತಕ್ಕಂಥ ಪದಾರ್ಥಗಳು 56 ಪ್ಲಸ್ ಇನ್ನು ಉಳಿದ 4 ಪದಾರ್ಥಗಳು ಸೇರಿದರೆ 60 ಪದಾರ್ಥಗಳಿಂದ ಈ ಡ್ರಮ್ಸ್ ಅಪ್ ಪ್ರಾಡಕ್ಟು ತಯಾರಾಗಿರ್ತಕ್ಕಂಥದ್ದು. ಇದರ ಉಪಯೋಗಗಳೇನು? ರಕ್ತ ನಮ್ಮ ಶರೀರದಲ್ಲಿ ಉತ್ಪನ್ನಗೊಳ್ಳೋದಕ್ಕೆ ಸಹಕರಿಸುತ್ತೆ. ಉದಾಹರಣೆಗೆ ಕೆಂಪು ರಕ್ತಕಣಗಳ ಸಂಖ್ಯೆನ ನಾರ್ಮಲಿ ತರುತ್ತೆ, ಓಕೆ, ಆ್ಯಂಡ್ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ಆ್ಯಂಡ್ ಗರ್ಭಿಣಿ ಸ್ತ್ರೀಯರು 4 ತಿಂಗಳು ಕಳೆದಿದೆ 5ನೇ ತಿಂಗಳಿಗೆ ಬಿದ್ದಿದೆ ಅಂತಂದರೆ 5ನೇ ತಿಂಗಳಿಂದ ಗರ್ಭಿಣಿ ಸ್ತ್ರೀಯರು ಈ ಒಂದು ಪ್ರಾಡಕ್ಟನ್ನು ಡ್ರಮ್ಸ್ ಅಪ್ನ ಅಗತ್ಯವಾಗಿ ಬಳಸಲೇಬೇಕು. ಕಾರಣ ಮಗುವಿನ ಬೆಳವಣಿಗೆಗೂ ತಾಯಿಯ ಆರೋಗ್ಯಕ್ಕೂ ಇದು ತುಂಬ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಾಯಿದೆ. ಹಾಗೆ ಹಾಲುಣಿಸುವ ತಾಯಂದರು ಕೂಡ ಇದನ್ನು ಅವಶ್ಯಕವಾಗಿ ಬಳಸಬೇಕಾಗುತ್ತೆ. ಕಾರಣ ತಾಯಿಯ ಆರೋಗ್ಯ ಮತ್ತು ಮಗುವಿನ ಬೆಳವಣಿಗೆಗೆ. ಮತ್ತು ಚರ್ಮದ ರೋಗದ ಮೇಲೆ ಕೂಡ ಇದು ಭಾಳ ಚೆನ್ನಾಗಿ ಪರಿಣಾಮಕಾರಿ ಕೆಲಸ ಮಾಡೋದ್ರಿಂದ ಚರ್ಮದ ರೋಗಗಳನ್ನು ತಡೆಗಟ್ಟುವಲ್ಲಿ ಇದು ಪ್ರಾಡಕ್ಟು ಸಹಕರಿಸ್ತಾ ಇದೆ. ಇನ್ನು ಹೈಪರ್ ಟೆನ್ಷನ್, ಬ್ಲಡ್ ಪ್ರೆಷರ್ ಅಂತ ಏನು ಹೇಳ್ತೀವಿ, ಅದನ್ನು ಕೂಡ ತಡೆಗಟ್ಟುವಲ್ಲಿ ಈ ಒಂದು ಪ್ರಾಡಕ್ಟು ನಿಯಂತ್ರಣ ಮಾಡುವಲ್ಲಿ ಸಹಕರಿಸ್ತಾ ಇದೆ. ಇನ್ನು ಮೆದುಳಿಗೆ ಸಂಬಂಧಪಟ್ಟಂಥ ಟಿಶ್ಯೂಸ್ನ ಎಲ್ಲ ಏನಿದೋ ಇದು ಒಂದು ಸಹಕಾರ ಕೊಡೋದ್ರಿಂದ ನೆನಪಿನ ಶಕ್ತಿ ಚೆನ್ನಾಗಿ ಹೆಚ್ಚಿಗೆ ಆಗುತ್ತೆ. ಇನ್ನು ಬ್ರಾಂಕಿಯಲ್ ಅಸ್ತಮ, ಶ್ವಾಸಕೋಶ ಸಂಬಂಧ ಏನೇ ರೋಗಗಳು ಇರ್ಬೋದು, ಅಸ್ತಮ ರೀತಿ ಈ ಸಮಸ್ಯೆಗಳನ್ನು ತಡೆಗಟ್ಟುವಲ್ಲಿ ಈ ಪ್ರಾಡಕ್ಟು ಸಹಕರಿಸ್ತಾ ಇದೆ. ಕಿಡ್ನಿನಲ್ಲಿ ಕಲ್ಲುಗಳು ಆಗೋದನ್ನು ತಡೆಗಟ್ಟುವಲ್ಲಿ ಈ ಒಂದು ಪ್ರಾಡಕ್ಟು ಸಹಕರಿಸ್ತಾ ಇದೆ. ಇನ್ನು ಗಂಡಸರಲ್ಲಿ ಈ ಒಂದು ಎನರ್ಜಿ ಲೆವೆಲ್ ಆಗಿರ್ಬೋದು, ಸ್ಟಮಿನಾ ಆಗಿರ್ಬೋದು, ಎಂಡೂರೆನ್ಸ್ ಅಂತ ಹೇಳ್ತೀವಿ, ಅಂದರೆ
ಸೆಕ್ಷುವಲ್ ಪರ್ಫಾರ್ಮೆನ್ಸ್ಗೆ ಇದು ಸಹಕಾರ ನೀಡ್ತಾ ಇದೆ, ಒಂದು ಲೈಂಗಿಕ ಶಕ್ತಿಯನ್ನು ಹೆಚ್ಚಿಸ್ತಾ ಇದೆ ಈ ಒಂದು ಡ್ರಮ್ಸ್ ಅಪ್ ಪ್ರಾಡಕ್ಟು ಗಂಡು ಮಕ್ಕಳಲ್ಲಿ. ಮತ್ತು ಅಥ್ಲೆಟಿಕ್, ಇವತ್ತು ಏನು ಸ್ಪೋರ್ಟ್ಸ್ ಹುಡುಗರು ಮಕ್ಕಳು ಅಂತಿದ್ದಾರೆ, ಆ ಸ್ಪೋರ್ಟ್ಸ್ ಮಕ್ಕಳಿಗೆ ಆಟ ಆಡತಕ್ಕಂಥವ್ರಿಗೆ ಅದ್ಭುತವಾಗಿ ಇದು ಸಹಕರಿಸ್ತಾ ಇದೆ ನ್ಯಾಚುರಲ್ ಆಗಿ. ಇನ್ನು ಶರೀರದಲ್ಲಿರ್ತಕ್ಕಂಥ ಗ್ಲ್ಯಾಂಡ್ಸ್, ಗ್ರಂಥಿಗಳು ಅಂತ ಕರಿತೀವಿ, ಎಂಡೋಕ್ರೈನಲ್ ಗ್ರಂಥಿ ಅಂತ ಕರಿತೀವಿ, ಥೈರಾಯ್ಡ್ ಅಂತ ಕರಿತೀವಿ. ಸೊ ಅಡ್ರನಲ್ ಗ್ರಂಥಿಗಳನ್ನು ಆ್ಯಕ್ಟಿವ್ ಆಗಿಡೋದಕ್ಕೆ ಇದು ಸಹಕರಿಸುತ್ತೆ ಈ ಒಂದು ಪ್ರಾಡಕ್ಟ್. ಆ್ಯಂಡ್ ಫ್ಯಾಟಿಗ್ಯೂ, ಸುಸ್ತು ಆಯಾಸದಿಂದ ಕಡಿಮೆ ಮಾಡುತ್ತೆ. ಆ್ಯಂಡ್ ಮಾನಸಿಕ ಒತ್ತಡಗಳಿಂದ ಹೊರಗೆ ತರೋದಕ್ಕೆ ಸಹಕರಿಸ್ತಾ ಇದೆ. ನಮ್ಮ ಮೂಳೆಗಳಿಗೆ ಮತ್ತು ಹಲ್ಲುಗಳಿಗೆ ಬೇಕಾದಂಥ ಅಗತ್ಯವಾದ ಕ್ಯಾಲ್ಶಿಯಂ ಇದರಲ್ಲಿ ಹೆಚ್ಚು ಮಟ್ಟಿನಲ್ಲಿ ಸಿಗೋದ್ರಿಂದ ಅವು ಕೂಡ ಗಟ್ಟಿಗೊಳ್ತವೆ. ಸೊ ಇನ್ನು ಸ್ಟಮಕ್ ಅಲ್ಸರ್, ಸಣ್ಣ ಪುಟ್ಟ ನಮಗೆ ಈ ಗ್ಯಾಸ್ಟ್ರಿಕ್ ಅಸಿಡಿಟಿ ಸಮಸ್ಯೆಗಳಿಂದ ಏನು ಹೊಟ್ಟೆ ಹುಣ್ಣು ಅಂತ ಆಗ್ತಾಯಿತ್ತು ಅದನ್ನು ತಡೆಗಟ್ಟುವಲ್ಲಿ ಕೂಡ ಇದು ಅದ್ಭುತವಾಗಿ ಕೆಲಸ ನಿರ್ವಹಿಸ್ತಾ ಇರ್ತಕ್ಕಂಥದ್ದು. ಸ್ನೇಹಿತರೆ, ಹೀಗೆ ಈ ಒಂದು ಪ್ರಾಡಕ್ಟ್ ಬಳಕೆ ಮಾಡೋದರಿಂದ ನೂರಾರು ರೋಗಗಳನ್ನು ತಡೆಗಟ್ಟುವಲ್ಲಿ ಈ ಒಂದು ಪ್ರಾಡಕ್ಟು ಕೆಲಸ ನಿರ್ವಹಿಸ್ತಾ ಇದೆ. ಇನ್ನು ಸಂಧಿವಾತ ಅಂತ ಹೇಳ್ತೀವಿ, ಅದಕ್ಕೂ ಕೂಡ ಭಾಳ ಚೆನ್ನಾಗಿದ್ದು ಪ್ರಾಡಕ್ಟು ಅದ್ಭುತವಾಗಿ ರಿಸಲ್ಟ್ಸ್ ಕೊಡ್ತಾ ಇದೆ. ಇನ್ನು ನಿದ್ರಾಹೀನತೆ ಅಂತ ಏನು ಕರಿತೀವಿ, ಅವ್ರಿಗೂ ಕೂಡ ನಿದ್ದೆ ಚೆನ್ನಾಗಿ ಬರೋದಕ್ಕೆ ಅವ್ರಿಗೆ ಸಹಕರಿಸ್ತಾ ಇದೆ. ಸೊ ಒಟ್ಟಾರೆ ಈ ಡ್ರಮ್ಸ್ ಅಪ್ ಪ್ರಾಡಕ್ಟಿನ ಮುಖ್ಯ ಉದ್ದೇಶ ಏನು ಅಂತಂದರೆ ರಕ್ತಹೀನತೆಯಿಂದ ಹೊರಗಡೆ ತರತಕ್ಕಂಥದ್ದು. ಅಂದರೆ ಕೆಂಪು ರಕ್ತ ಕಣಗಳ ಸಂಖ್ಯೆ ನಾರ್ಮಲಿ ತರ್ತದೆ, ಇನ್ನು ಬಿಳಿ ರಕ್ತ ಕಣಗಳ ಸಂಖ್ಯೆ ಅದನ್ನು ಕೂಡ ನಾರ್ಮಲ್ ಮಾಡತಕ್ಕಂಥದ್ದು, ಹಿಮೋಗ್ಲೋಬಿನ್ ಆಗಿರ್ಬೋದು ಅದನ್ನು ಕೂಡ ನಾರ್ಮಲಿ ತರತಕ್ಕಂಥದ್ದು, ಆ್ಯಂಡ್ ಪ್ಲೇಟ್ಲೆಟ್ ಕೌಂಟ್ ಇದನ್ನು ಕೂಡ ನಾರ್ಮಲಿ ತರತಕ್ಕಂಥದ್ದು. ಇಂಥ ಒಂದು ಅದ್ಭುತವಾದ ಕೆಲಸ, ಗ್ಯಾರಂಟೀಡ್ ರಿಸಲ್ಟ್ಸ್ಗಳು ನಮಗೆ ಈ ಪ್ರಾಡಕ್ಟ್ ಮುಖಾಂತರ ನೋಡ್ಬೋದು. ಒಂದು ಡ್ರಮ್ಸ್ ಅಪ್ ಕಂಟೈನರಲ್ಲಿ 90 ಕ್ಯಾಪ್ಸಲ್ ಬರುತ್ತೆ. ನೀವು ಒಂದು ವೇಳೆ ನಾರ್ಮಲ್ ಇದ್ದೀರಾ, ನಿಮ್ಗೆ ಯಾವುದೇ ಥರದ ಆರೋಗ್ಯದ ಸಮಸ್ಯೆಗಳಿಲ್ಲ, ಚೆನ್ನಾಗಿದ್ದೀರಾ ಅಂತಂದರೆ ಮುಂದೆ ಬರಬಹುದಾದಂಥ ರೋಗಗಳನ್ನು ತಡೆಗಟ್ಟುವಲ್ಲಿ ಈ ಪ್ರಾಡಕ್ಟು ನೀವು ಬಳಕೆ ಮಾಡ್ಬೋದು. ಆಗ ಎಷ್ಟು ಬಳಸಬೇಕು? ಕೇವಲ 1 ಕ್ಯಾಪ್ಸಲ್ 1 ದಿನಕ್ಕೆ ತೊಗೊಂಡ್ರೆ ಸಾಕು. ಅದನ್ನು ಬೆಳಗ್ಗೆನಾರ ತೊಗೋಬೋದು, ರಾತ್ರಿನಾರ ಬಳಸ್ಬೋದು. ಬೆಳಗ್ಗೆ ತೊಗೊಳ್ಳೋದಾದರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ನಿಮ್ಮ ಟಿಫನ್ ಆಗಿ ಅರ್ಧ ಗಂಟೆ ಆದ ನಂತರ 1 ಕ್ಯಾಪ್ಸಲ್ ತೊಗೊಳ್ಳಿ. ರಾತ್ರಿ ತೊಗೋಬೇಕು ಅಂತಂದರೆ ರಾತ್ರಿ ಊಟ ಆದ ನಂತರ ಅರ್ಧ ಗಂಟೆ ಬಿಟ್ಟು 1 ಕ್ಯಾಪ್ಸಲ್ನ ತೊಗೋಬೋದು. ಒಂದು ವೇಳೆ ರಕ್ತಹೀನತೆ ಸಮಸ್ಯೆ ಇದೆ, ಕೆಂಪು ರಕ್ತಗಳ ಸಂಖ್ಯೆ ಕಡಿಮೆ ಇದೆ, ಹಿಮೋಗ್ಲೋಬಿನ್ ಕಡಿಮೆ ಇದೆ, ಈ ಥರದಂತ ಅಂದಾಗ ಅವರಿಗೆ ದಿನನಿತ್ಯ 2 ಕ್ಯಾಪ್ಸಲ್ ಬೇಕಾಗುತ್ತೆ. ಸೊ ದಿನನಿತ್ಯ 2 ಕ್ಯಾಪ್ಸಲ್, ಒಂದು ಬೆಳಗ್ಗೆ ಒಂದು ರಾತ್ರಿ. ಬೆಳಗ್ಗೆ ಟಿಫನ್ ಆದಮೇಲೆ ಅರ್ಧ ಗಂಟೆ ಬಿಟ್ಟು, ರಾತ್ರಿ ಊಟ ಆದಮೇಲೆ ಅರ್ಧ ಗಂಟೆ ಬಿಟ್ಟು, ಹೀಗೆ 4 ರಿಂದ 6 ತಿಂಗಳು ತೊಗೊಂಡ್ರೆ ಬೇಕಾದಷ್ಟು ಆಗೋಯ್ತು. ಸ್ನೇಹಿತರೆ, ಯಾರೇ ಈ ಪ್ರಾಡಕ್ಟನ್ನು ರಕ್ತಹೀನತೆಯಿಂದ ಹೊರಡೆ ಬರೋದಕ್ಕೆ ಅಂತ ಬಳಸ್ತಾ ಇದ್ದರೆ ಅವರಿಗೊಂದು ಮಾಹಿತಿ ಕೊಡ್ತೇನೆ. ಈ ಪ್ರಾಡಕ್ಟನ್ನು ಬಳಕೆ ಮಾಡೋಕ್ಕಿಂತ ಮುಂಚಿತವಾಗಿ ಒಂದು ಲ್ಯಾಬಲ್ಲಿ ಟೆಸ್ಟ್ ಮಾಡಿಸಿ, ಕಂಪ್ಲೀಟ್ ಬ್ಲಡ್ ಕೌಂಟ್ ಅಂತ ಹೇಳ್ತೀವಿ, CBC, ಅದೊಂದು ಲ್ಯಾಬ್ ರಿಪೋರ್ಟ್ ಮಾಡಿಸಿ. ಆ ಕಂಪ್ಲೀಟ್ ಬ್ಲಡ್ ಕೌಂಟಲ್ಲಿ ನಿಮ್ಮ ರಕ್ತಕ್ಕೆ ಸಂಬಂಧಪಟ್ಟಂಥ ಎಲ್ಲ ಅಲ್ಲಿ ನಾವು ರಿಸಲ್ಟ್ಗಳನ್ನು ನೋಡ್ಬೋದು. ಫೈನ್. ಆ ನಂತರ ಏನು ಮಾಡಿ, ಡ್ರಮ್ಸ್ ಅಪ್ ಪ್ರಾಡಕ್ಟನ್ನು ಬಳಕೆ ಮಾಡಿ. 1 ತಿಂಗಳ ನಂತರ ಮತ್ತೆ ನೀವು ಇದೇ CBC ರಿಪೋರ್ಟ್ನ ಮತ್ತೆ ಮಾಡಿಸಿದ್ದೀರಿ ಅಂತಂದರೆ ಹಳೆ ರಿಪೋರ್ಟು ಹೊಸ ರಿಪೋರ್ಟಿಗೆ ನೀವು ಈಗ ವ್ಯತ್ಯಾಸನ ನೋಡಿದರೆ ಸಾಕಷ್ಟು ಒಂದು ಬದಲಾವಣೆಯ ಒಂದು ಇಂಪ್ರೂವ್ಮೆಂಟ್ ಆಗಿರತಕ್ಕಂಥದ್ದನ್ನು ನಾವಿಲ್ಲಿ ಕಾಣಬಹುದು. ಓಕೆ, ಸೊ ಹೀಗೆ ಒಂದು ಗ್ಯಾರಂಟಿಡ್ ರಿಸಲ್ಟ್ ಆಗಿ ಪ್ರಾಡಕ್ಟು ಕೆಲಸ ಮಾಡ್ತಾ ಇದೆ ಡ್ರಮ್ಸ್ ಅಪ್. ಹೀಗೆ ವಿವಿಟೋಸ್ ಕಂಪ್ನಿಯ ಪ್ರಾಡಕ್ಟನ್ನು ಇವತ್ತು ಲಕ್ಷಾಂತರ ಜನ ನಮ್ಮ ಭಾರತದಲ್ಲಿ ಬಳಕೆ ಮಾಡಿಬಿಟ್ಟು ಅವರ ಅನುಭವಗಳನ್ನು ಹಂಚಿಕೊಂಡಿರತಕ್ಕಂಥದ್ದನ್ನು ನಾವಿಲ್ಲಿ ಯೂಟ್ಯೂಬಲ್ಲಿ ಕಾಣಬಹುದು. ಓಕೆ, ಸೊ ಇನ್ನು ಹೆಚ್ಚಿನ ಮಾಹಿತಿ, ನಿಮ್ಮ ಏನಾದರೂ ಪ್ರಶ್ನೆಗಳು ಇತ್ತು ಅಂತಂದರೆ ಆ ಪ್ರಶ್ನೆಗಳಿಗೆ ಉತ್ತರಗಳನ್ನು ಪಡೆಯೋದಕ್ಕೆ ಈ ಒಂದು ವಿಡಿಯೋನ ಯಾರು ತೋರಿಸಿದ್ದಾರೆ ಅವರಿಗೆ ಕೇಳಿ, ಅವ್ರ ಮುಖಾಂತರ ನೀವು ನನ್ನನ್ನು ಸಂಪರ್ಕಿಸ್ಬಿಟ್ಟು ನಿಮ್ಮ ಯಾವುದೇ ಪ್ರಶ್ನೆಗಳಿಗೆ ಸಮಾಧಾನಕ ಉತ್ತರಗಳನ್ನು ಪಡೀಬೋದು. ಸೊ ಈ ಮುಖಾಂತರ ಈ ಒಂದು ಪ್ರಾಡಕ್ಟನ್ನು ಸಂಕ್ಷಿಪ್ತ ಮಾಹಿತಿ ನಾನು ಮುಗಿಸ್ತಾ ಇದ್ದೇನೆ. ನಿಮಗೆಲ್ಲರಿಗೂ ಒಳ್ಳೆಯ ಆರೋಗ್ಯ ಸಿಗಲಿ ಅಂತೇಳಿ ಹಾರೈಸ್ತಾ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.